ಗಳನ್ನು ಸಲ್ಲಿಸಿಕೊಳ್ಳುತ್ತೇನೆ. ಇಂದಿನ ದಿನದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುವುದಕ್ಕೆ ಸಿದ್ಧರಾಗಿದ್ದಾರೆ ಪ್ರಿಯರೇ. ಯಾವ ಸಂದೇಶದ ಮೂಲಕ ಅಂತಂದರೆ, ಮೇಲು ಕೀಡುಗಳ ರಥಸಾರಥಿ ದೇವರು. ಮತ್ತೊಮ್ಮೆ ಅಂಶವನ್ನು ಹೇಳುತ್ತೇನೆ, ನೋಟ್ಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಪ್ರಿಯರೇ. ಶ್ರದ್ಧೆಯಿಂದ ದೇವರ ಮಾತುಗಳನ್ನು ಕೇಳಬೇಕೆಂಬುದಾಗಿ ನಿಮ್ಮಲ್ಲಿ ಮನವಿ. ಮೇಲು ಕೀಡುಗಳ ರಥಸಾರಥಿ ದೇವರು. ಭೂಮಿಯ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯರನ್ನು ಕುರಿತು ನಾವು ಆಲೋಚನೆ ಮಾಡುವುದಾದರೆ, ಪ್ರಿಯರಾದಂಥ ದೇವರ ಮಕ್ಕಳಿರ, ಎಲ್ಲರಿಗೂ ಕೂಡ ಕಷ್ಟ ನಷ್ಟ ಅನ್ನೋದು ಇದ್ದೇ ಇರುತ್ತೆ, ಹೌದಲ್ವಾ? ಸುಖ ದುಃಖ ಅನ್ನೋದು ಭೂಮಿ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯರಿಗೂ ಇದ್ದೇ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಸೇರಿ ಬಂದಂತಹ ನಮ್ಮೆಲ್ಲರನ್ನು ಕುರಿತು ಕೂಡ ನಾವು ಆಲೋಚನೆ ಮಾಡೋದಾದರೆ, ಕೆಲವರಿಗೆ ಸುಖ ಮಾತ್ರ ಇಲ್ಲ, ಕೆಲವರಿಗೆ ದುಃಖ ಮಾತ್ರ ಇಲ್ಲ. ಈ ಎರಡೂ ಇದ್ರೇ ನಮ್ಮ ಜೀವನ ಅನ್ನೋದು ಮುಂದೆ ಸಾಗುತ್ತೆ, ಹೌದಲ್ವ ಪ್ರಿಯರೇ? ಹೀಗಿರುವಾಗ ಸಂದೇಶವನ್ನು ಕುರಿತು ನಾವು ಆಲೋಚನೆ ಮಾಡೋದಾದರೆ, ಮೇಲು ಕೀಡುಗಳ ರಥಸಾರಥಿ ದೇವರು. ಅದೇನು ಸಿಸ್ಟರ್, ದೇವರಂದರೆ ಒಳ್ಳೆಯದೇ ಮಾಡ್ತಾರಲ್ವಾ, ಮೇಲನ್ನೇ ಮಾಡ್ತಾರಲ್ವಾ, ಮನುಷ್ಯರಿಗೆ ಕೆಟ್ಟದ್ದನ್ನು ದೇವರು ಮಾಡ್ತಾರಾ ಅಂತ ನೀವು ಪ್ರಶ್ನೆ ಬರಬಹುದು ನಿಮಗೆ. ಈ ಸಂದೇಶದ ಮೂಲಕ ದೇವರು ನಮ್ಮೊಂದಿಗೆ ಈ ಸಂದೇಶಕ್ಕೆ ತಕ್ಕ ಉತ್ತರವನ್ನು ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ. ಪ್ರಿಯರಾದಂತಹ ದೇವರ ಮಕ್ಕಳಿರ, ಪ್ರಪಂಚದ ಆಲೋಚನೆಯಲ್ಲೆಲ್ಲ ನಾವು ಗಮನಿಸುವಾಗ ಯಾವ ರೀತಿ ಇದೆ ಅಂತಂದರೆ, ದೇವರು ಅಂದ ತಕ್ಷಣ ಎಲ್ಲರೂ ಕೂಡ ಒಂದೇ ಒಂದು ಆಲೋಚನೆಯಲ್ಲಿರ್ತಾರೆ. ಯಾವ ಆಲೋಚನೆ ಅಂತಂದರೆ, ದೇವರು ನನಗೆ ಒಳ್ಳೆಯದನ್ನೇ ಮಾಡ್ತಾರೆ, ನನ್ನ ಜೀವನದಲ್ಲಿ ನಡೆಯತಕ್ಕಂತಹ ಪ್ರತಿಯೊಂದು ಮೇಲಿಗೆ ದೇವರೇ ಕಾರಣನು ಅಂತ ಅಂದ್ಕೊಳ್ತಿರ್ತಾರೆ, ಹೌದಲ್ವ ಪ್ರಿಯರೇ? ಹೀಗೆ ನಾವು ಕೂಡ ಅಂದ್ಕೊಳ್ತೀವಿ. ಅದಾದ ನಂತರ ನಮ್ಮ ಜೀವನದಲ್ಲಿ ಕೆಲವೊಂದು ಕೇಡುಗಳು ಸಂಭವಿಸುತ್ತವೆ. ಕೇಡುಗಳು ಸಂಭವಿಸಿದಾಗ ಈ ಕೇಡುಗಳನ್ನು ಮಾತ್ರ ದೇವರಿಂದ ಬಂದಂತಹದ್ದು ಅಂತ ಕ್ರೈಸ್ತರು ಯಾರೂ ಅಂದುಕೊಳ್ಳೋದಿಲ್ಲ ಪ್ರಿಯರೇ. ಅಥವಾ ಪ್ರಪಂಚದಲ್ಲಿರ್ತಕ್ಕಂಥ ಮನುಷ್ಯರು ಕೂಡ ಅಂದುಕೊಳ್ಳೋದಿಲ್ಲ. ಏನಂತ ಅಂದ್ಕೊಳ್ತಾರೆ? ಕೇಡು ಅನ್ನುವುದು, ಕೆಟ್ಟದ್ದು ಅನ್ನೋದು ಕೇವಲ ಸೈತಾನನಿಂದ ಮಾತ್ರ ಬಂದಿದೆ ಅಂತ ಅಂದುಕೊಳ್ತಾರೆ. ಆದರೆ ಪ್ರಿಯರೇ, ಈ ಒಂದು ಉತ್ತರವನ್ನು ಸತ್ಯವೇದ ಸರಿ ಅಂತ ಒಪ್ಪುತ್ತಾ? ಮನುಷ್ಯರು ಹೇಳ್ತಕ್ಕಂಥ ಉತ್ತರ, ಕೆಟ್ಟದ್ದು ಸೈತಾನನಿಂದ ಬಂದಂಥದ್ದು, ಒಳ್ಳೆಯದು ದೇವರಿಂದ ಬಂದಂಥದ್ದು ಅನ್ನೋ ಒಂದು ಉತ್ತರವನ್ನು, ಪ್ರಪಂಚದ ಉತ್ತರವನ್ನು ಸತ್ಯವೇದ ಸರಿ ಅನ್ನುತ್ತಾ ಅನ್ನೋದನ್ನು ನಾವಿಂದಿನ ದಿನದಲ್ಲಿ ಈ ಸಂದೇಶದ ಮೂಲಕ ಕೇಳಿ ತಿಳಿದುಕೊಳ್ಳೋಣ. ಓಕೆನಾ? ಓಕೆ ಪ್ರಿಯರೇ, ಸತ್ಯವೇದದಲ್ಲಿ ಪ್ರಾರಂಭವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಕ್ತನಾದಂತಹ ಯೋಬನನ್ನು ಕುರಿತು ದೇವರು ಸರ್ಟಿಫೈ ಮಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಏನಂತ? ಯೋಬನ ಗ್ರಂಥದಲ್ಲಿ 1ನೇ ಅಧ್ಯಾಯ 1ನೇ ವಚನದಲ್ಲಿ, ಊಜೆಂಬ ದೇಶದಲ್ಲಿ ಆತನಂತಹ ಭಕ್ತನು ಎಲ್ಲೂ ಇಲ್ಲ ಅಂತ ದೇವರು ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಯಾರಿಗೆ? ಯೋಬನಿಗೆ. ಆ ರೀತಿ ಭಕ್ತನಾದಂತಹ ಯೋಬನು ಮಾತನಾಡ್ತಕ್ಕಂತಹ ಮಾತನ್ನು ಒಮ್ಮೆ ನಾವು ನೋಡೋಣ ಪ್ರಿಯರೇ. ಯೋಬನ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ಯೋಬನ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ಕನ್ನಡದಲ್ಲಿ ಓದ್ತೀರಾ ಯಾರಾದರೂ? ಆಕೆಗೆ ಯೋಬನು, ಆಕೆಗೆ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತೀ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದು ಎಂದು ಹೇಳಿದನು. ನೋಡಿ ಪ್ರಿಯರೇ, ಯೋಬನು ತನ್ನ ಹೆಂಡತಿಗೆ ಕಷ್ಟದಲ್ಲಿರ್ತಕ್ಕಂತಹ ಆ ಸಮಯದಲ್ಲಿ, ದುಃಖದಲ್ಲಿರ್ತಕ್ಕಂಥ ಆ ಸಮಯದಲ್ಲಿ ತನ್ನ ಹೆಂಡತಿಯೊಂದಿಗೆ ಮಾತನಾಡುತ್ತಾ, ಮೂರ್ಖಳು ಮಾತನಾಡಿದಂತೆ ನೀನು ಮಾತಾಡುತ್ತೀ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದು ಅಂತ ಕೇಳ್ತಾ ಇದ್ದಾನೆ. ಅಂದರೆ ದೇವರು ಅಂದ ತಕ್ಷಣ ಒಳ್ಳೆಯದು ಮಾತ್ರವನ್ನೇ ಅಪೇಕ್ಷಿಸುವಂತಹ ಭಕ್ತರು ಇಂದಿನ ಪ್ರಪಂಚದಲ್ಲಿದ್ದಾರೆ ಪ್ರಿಯರೇ. ಹಾಗಿರಬಾರದು. ನಾವು ಯಾರು? ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದು ಅಂತ ಮಾತನಾಡ್ತಿದ್ದಾನೆ. ಅಂದರೆ ಈ ವಚನದ ಮೂಲಕ ನಾವು ಒಂದು ವಿಷಯವನ್ನು ಗ್ರಹಿಸಬೇಕು. ಏನಾ ವಿಷಯ? ದೇವರ ಹಸ್ತದಿಂದ ಕೇವಲ ಒಳ್ಳೆಯದು ಮಾತ್ರ ಬರುವುದಿಲ್ಲ, ಇನ್ನೇನು ಬರುತ್ತೆ? ಕೆಟ್ಟದ್ದು ಕೂಡ ಬರುತ್ತೆ ಅನ್ನೋದನ್ನು ನಾವು ಗ್ರಹಿಸಬೇಕು. ಈ ಒಂದು ಜ್ಞಾನ ಪ್ರಾರಂಭದಲ್ಲಿ ಭಕ್ತನಾದಂತಹ ಯೋಬನಿಗಿರುವಾಗ ಪ್ರಿಯರೇ, ಇಂದಿನ ದಿನದಲ್ಲಿ
ಅನೇಕ ವಿಶ್ವಾಸವನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಅನೇಕ ಆಧಾರಗಳಿರ್ತಕ್ಕಂಥ ಈ ಕಾಲದಲ್ಲಿರ್ತಕ್ಕಂಥ ಕ್ರೈಸ್ತರಿಗೆ ಈ ಜ್ಞಾನ ಇದೆಯಾ ಪ್ರಿಯರೇ? ಈ ಜ್ಞಾನ ಇದೆಯಾ? ಆಗಿನ ಕಾಲದಲ್ಲಿರ್ತಕ್ಕಂಥ ಭಕ್ತರಿಗೂ ನಮಗೂ ಇರ್ತಕ್ಕಂತಹ ವ್ಯತ್ಯಾಸ ತುಂಬ ದೊಡ್ಡದ್ದು ಪ್ರಿಯರೇ. ನಾವು ದೇವರ ಮಾತಿಗೆ ಒಳಪಟ್ಟು ದೇವರಲ್ಲಿ ನಂಬಿಕೆ ಇಟ್ಟುವ ಅಂತಂದರೆ ಇಲ್ಲ. ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಬಂದು ತನ್ನ ಪ್ರಾಣವನ್ನು ಕೊಟ್ಟು ಅನೇಕ ಆಧಾರಗಳನ್ನು ತೋರಿಸಿದ ನಂತರ ನಾವು ದೇವರಲ್ಲಿ ಭಕ್ತಿಯನ್ನು ಇಟ್ಟಿದ್ದೇವೆ. ಪ್ರಾರಂಭದಲ್ಲಿ ನೋಡೋದಾದರೆ ಪ್ರಿಯರೇ ಅದ್ಯಾವುದೂ ಇಲ್ಲ. ಆದರೂ ಕೂಡ ಅವರು ಭಕ್ತಿಯಲ್ಲಿ ಹೋಗಿದ್ದಾರೆ ಅಂತಂದರೆ ಅವರು ನಿಜವಾದ ಭಕ್ತರು. ಮತ್ತು ಆ ಭಕ್ತನಾದಂತಹ ಯೋಬನೇ ಆ ಮಾತನ್ನು ಮಾತನಾಡುವಾಗ, ಪ್ರಿಯರಾದಂಥ ದೇವರ ಮಕ್ಕಳೇ, ಮತ್ತು ನಾವೇನಂತ ಮಾತನಾಡ್ಕೊಳ್ತಿದ್ದೀವಿ? ಇಂದಿನ ಕ್ರೈಸ್ತರ ಪ್ರಪಂಚವನ್ನು, ಕ್ರೈಸ್ತರ ಸಮಾಜವನ್ನು ಒಂದು ಸತಿ ನೋಡೋದಾದರೆ ಪ್ರಿಯರೇ, ಕೆಲವರು ಹೇಳ್ತಿರ್ತಾರೆ ದೇವರನ್ನು ಕುರಿತು. ಏನಂತ ಮಾತನಾಡ್ತಾರೆ? ನಾನು ಕ್ರಿಸ್ತನನ್ನು ಯಾಕೆ ಅಂಗೀಕರಿಸಿದೆ ಗೊತ್ತಾ? ನನಗೆ ಒಂದು ರೋಗ ಇತ್ತು, ಅದು ಹೋಯಿತು. ಹೌದಲ್ವಾ? ನನಗೆ ಹೊಟ್ಟೆಯಲ್ಲಿ ಗಡ್ಡೆ ಇತ್ತು, ಅದು ಹೋಯಿತು. ನನ್ನ ಮಗಳಿಗೆ ಮದುವೆ ಆಗಿರಲಿಲ್ಲ, ನಾನು ಕ್ರಿಸ್ತನನ್ನು ನಂಬಿದ ತಕ್ಷಣ ನನ್ನ ಮಗಳಿಗೆ ಮದುವೆ ಆಯಿತು, ಅದಕ್ಕೆ ನಾನು ಕ್ರಿಸ್ತನನ್ನು ನಂಬಿದೆ. ಹೀಗೆ ನೀವು ಯಾರನ್ನೇ ಪ್ರಶ್ನೆ ಮಾಡಿ ಕೇಳಿ, ಅವ್ರು ಹೇಳ್ತಕ್ಕಂಥ ಉತ್ತರ ಒಂದೇ ಆಗಿರುತ್ತೆ. ಏನು ಗೊತ್ತಾ? ದೇವರಿಂದ ನಾನು ಮೇಲನ್ನು ಹೊಂದಿದ್ದೇನೆ, ಅದಕ್ಕೋಸ್ಕರವೇ ನಾನು ದೇವರನ್ನು ನಂಬಿದ್ದೇನೆ ಅಂತ ಹೇಳ್ಕೊಳ್ತಿರ್ತಾರೆ. ಇದು ಬೈಬಲ್ಗೆ ಎಷ್ಟು ವಿರುದ್ಧವಾದಂತಹ ಮಾತು ಗೊತ್ತಾ ಪ್ರಿಯರೇ? ಒಂದು ವೇಳೆ ನಾವು ಕೂಡ, ನಮ್ಮಲ್ಲೂ ಕೂಡ ಯಾರಾದರೂ ಆ ರೀತಿ ದೇವರಿಂದ ಮೇಲು ಬರುತ್ತದೆ ಅಂತ ಅಂದುಕೊಂಡು ಭಕ್ತಿಯಲ್ಲಿದ್ದರೆ ಪ್ರಿಯರೇ, ನಮ್ಮ ಒಂದು ಆಲೋಚನೆಯನ್ನು, ನಮ್ಮ ಆ ಒಂದು ಜ್ಞಾನವನ್ನು ಬದಲಾಯಿಸಿಕೊಳ್ಳಬೇಕು. ಯಾಕೆ ಗೊತ್ತಾ? ದೇವರಿಂದ ಮೇಲು ಮಾತ್ರ ಖಂಡಿತ ಬರುವುದಿಲ್ಲ. ಯಾಕಂತಂದರೆ ಭೂಮಿಯ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಮೇಲು ಮತ್ತು ಕೀಡು ಎರಡನ್ನೂ ಕೂಡ ದೇವರೇ ದಯಪಾಲಿಸುತ್ತಿದ್ದಾನೆ. ಯೋಬನ ಮುಖಾಂತರ ನಾವು ಆ ಮಾತನ್ನು ಗ್ರಹಿಸಿದ್ದೇವೆ. ಹೀಗಿರುವಾಗ ಪ್ರಿಯರೇ, ದೇವರಿಂದ ಏನಾದರೂ ನಮಗೆ ಕೆಟ್ಟದ್ದು ಬಂದಾಗ ನಮ್ಮ ನಂಬಿಕೆ ಯಾವ ಸ್ಥಿತಿಗೆ ಹೋಗುತ್ತೆ ಆಲೋಚನೆ ಮಾಡಿ. ಒಂದು ವೇಳೆ ದೇವರನ್ನು ನಂಬಿದ್ರೆ ನನಗೆ ಒಳ್ಳೆಯದೇ ಆಗುತ್ತೆ ಅಂತ ನೀವು ನಂಬಿಕೆ ಇಟ್ಟಿದ್ದೇ ಆದರೆ, ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಬಂದಾಗ, ಏನಾದರೂ ಸಮಸ್ಯೆ ಬಂದಾಗ, ಯಾವುದಾದರೂ ಶೋಧನೆ ಬಂದಾಗ ನಮ್ಮ ವಿಶ್ವಾಸ ಎಲ್ಲಿಯವರೆಗೆ ನಾವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ? ಖಂಡಿತ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಸತ್ಯವೇದವನ್ನು ಪರಿಶೀಲನೆ ಮಾಡಿ ಓದಿಕೊಂಡ್ರೆ ನಮಗೆ ದೇವರು ತನ್ನ ಮನಸ್ಸಲ್ಲಿರ್ತಕ್ಕಂತಹ ಸಮಸ್ತ ಆಲೋಚನೆಗಳನ್ನು ನಮಗೆ ತಿಳಿಯಪಡಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಇಂದಿನ ದಿನದಲ್ಲಿ ನಾವು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀವಿ ಪ್ರಿಯರೇ. ಪ್ರಾರಂಭದಲ್ಲಿ ಭೂಮಿಯ ಮೇಲೆ ಮೊಟ್ಟ ಮೊದಲನೇ ಮಾನವ ಯಾರು? ಆದಾಮನು ಹುಟ್ಟಿದಾಗ ದೇವರು ಒಂದು ಮಾತನ್ನು ಹೇಳ್ತಾರೆ ಆದಾಮನಿಗೆ. ಏನಂತ ಹೇಳ್ತಾರೆ? ತೋಟದಲ್ಲಿರ್ತಕ್ಕಂಥ ಎಲ್ಲ ಮರದ ಫಲದ ಹಣ್ಣನ್ನು ನೀನು ತಿನ್ನು, ಆದರೆ ಒಂದು ಮರದ ಹಣ್ಣಿನ ಫಲವನ್ನು ಮಾತ್ರ ನೀನು ತಿನ್ನಬೇಡ ಅಂತ ಹೇಳ್ತಾರೆ. ಹೌದಲ್ವಾ? ಹಾಗೆ ಮಾಡಿದಾಗ ಆದಾಮನು ದೇವರ ಆಜ್ಞೆಯನ್ನು ಮೀರಿ ಆ ಮರದ ಒಂದು ಹಣ್ಣನ್ನು ತಿಂತಾನೆ. ತಿಂದ ತಕ್ಷಣ ದೇವರು ಮಾತನಾಡ್ತಕ್ಕಂಥ ಒಂದು ಅದ್ಭುತವಾದ ಮಾತು. ಆದಿಕಾಂಡ 3ನೇ ಅಧ್ಯಾಯ 22ನೇ ವಚನ. ಆದಿಕಾಂಡ 3ನೇ ಅಧ್ಯಾಯ 22ನೇ ವಚನವನ್ನು ನಾವು ಪರಿಶೀಲನೆ ಮಾಡಿ ನೋಡುವುದಾದರೆ, ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆಯದರ ಕೆಟ್ಟದ್ದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಯಾರೊಂದಿಗೆ ಮಾತನಾಡ್ತಿದ್ದಾರೆ ದೇವರು? ಯೇಸು ಕ್ರಿಸ್ತರು, ಪರಿಶುದ್ಧಾತ್ಮರು ಅವರೊಂದಿಗೆ ಮಾತನಾಡ್ತಾ ಏನಂತ ಹೇಳ್ತಿದ್ದಾರೆ? ಈ ಮನುಷ್ಯರು ಒಳ್ಳೆಯದರ ಕೆಟ್ಟದ್ದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಈ ಮಾತಿನ ಮೂಲಕ ಒಳ್ಳೆಯದು ಕೆಟ್ಟದ್ದು ತಿಳಿದುಕೊಂಡರೆ ಆ ಮನುಷ್ಯ ಏನಾಗ್ತಾನೆ? ಜ್ಞಾನಿ ಆಗ್ತಾನೆ. ಕೇವಲ ಒಳ್ಳೆಯದನ್ನು ತಿಳಿದುಕೊಂಡ್ರೆ ಜ್ಞಾನಿ ಆಗೋದಿಲ್ಲ, ಕೇವಲ ಕೆಟ್ಟದ್ದನ್ನು ತಿಳಿದುಕೊಂಡ್ರೆ ಜ್ಞಾನಿ ಆಗೋದಿಲ್ಲ. ಒಳ್ಳೆಯದು ಕೆಟ್ಟದ್ದು ಈ ಎರಡರ ಭೇದವನ್ನು ಅರಿತರೆ ಮನುಷ್ಯನ ಏನಾಗ್ತಾನೆ? ಜ್ಞಾನಿ ಆಗ್ತಾನೆ ಅಂತ ದೇವರು ನಮ್ಮೊಂದಿಗೆ ಮಾತನಾಡ್ತಿದ್ದಾರೆ ಪ್ರಿಯರೇ. ಸರಿ, ಈ ಒಳ್ಳೆಯದರ ಕೆಟ್ಟದ್ದರ ವಿಷಯದಲ್ಲಿ ದೇವರಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಸಿಸ್ಟರ್, ಅದು ಹೇಗೆ ಸಾಧ್ಯ ಅಂತ ಹೇಳೋದಾದರೆ ಪ್ರಿಯರೇ, ನಾವು ಸತ್ಯವೇದವನ್ನು ಪರಿಶೀಲನೆ ಮಾಡೋಣ. ಯಾಕಂತಂದರೆ ನಮ್ಮ ಪ್ರತಿಯೊಂದು ಕ್ರೈಸ್ತರಿಗೆ ಬರ್ತಕ್ಕಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರ ಏನಾಗಿರಬೇಕು? ಸತ್ಯವೇದ ಆಗಿರಬೇಕು. ಅದನ್ನೇ ಹೇಳ್ತೀವಿ ನಾವು. ಬೈಬಲ್ ಓಪನ್ ಯೂನಿವರ್ಸಿಟಿ ಇಂಡಿಯಾ ಇಂಟರ್ನ್ಯಾಷನಲ್ ಒಂದು ಸ್ಲೋಗನ್ ಇದೆ. ಏನಂತ? ಬೈಬಲ್ ಆನ್ಸರ್ ಟು ದಿ ಬೈಬಲ್. ಅಂದರೆ ಸತ್ಯವೇದದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಸತ್ಯವೇದವೇ ಉತ್ತರ ಕೊಡಬೇಕು. ಏನಂತ ಕೊಡ್ತಾ ಇದೆ ಒಂದು ಸತಿ ನೋಡೋಣ. ಪ್ರಲಾಪ ಗ್ರಂಥಗಳಲ್ಲಿ ನಾವು ನೋಡೋದಾದರೆ, ಪ್ರಲಾಪ ಗ್ರಂಥದಲ್ಲಿ ನೋಡೋಣ 3ನೇ ಅಧ್ಯಾಯ 38ನೇ ವಚನ. 3ನೇ ಅಧ್ಯಾಯ 38ನೇ ವಚನ. ಎರೇಮಿಯಾ ಮತ್ತು ಹೆಜ್ಕೇಲ ಗ್ರಂಥದ ಮಧ್ಯದಲ್ಲಿರುತ್ತೆ ನೋಡಿ ಪ್ರಿಯರೇ, ಪ್ರಲಾಪಗಳ ಗ್ರಂಥ 3ನೇ ಅಧ್ಯಾಯ 38ನೇ ವಚನ.
ಪರಾತ್ಪರನ ಬಾಯಿ ಮಾತಿನಿಂದಲೇ ಮೇಲು ಕೇಡುಗಳೆರಡೂ ಸಂಭವಿಸುತ್ತವಲ್ಲ. ಯಾರು ಈ ಪರಾತ್ಪರನು? ನಮ್ಮನ್ನೆಲ್ಲರನ್ನು ಎತ್ತಂತಹ ತಂದೆಯಾದ ದೇವರು. ಆ ಪರಾತ್ಪರನ ಬಾಯಿ ಮಾತಿನಿಂದ ಏನು ಉಂಟಾಗುತ್ತವೆ, ಏನು ಬರುತ್ತವೆ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಮೇಲು ಕೀಡುಗಳು ಎರಡೂ ಯಾರಿಂದ ಬರ್ತವೆ? ದೇವರಿಂದ ಬರುತ್ತವೆ. ಎಷ್ಟು ಸ್ಪಷ್ಟವಾಗಿ ದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ ನೋಡಿ ಪ್ರಿಯರೇ. ಆದರೆ ಇಂದಿನ ಕ್ರೈಸ್ತರ ಪ್ರಪಂಚ ದೇವರಲ್ಲಿ ವಿಶ್ವಾಸವಿಡುವುದಕ್ಕೋಸ್ಕರ ಕೂಡ ಭಕ್ತರನ್ನು, ವಿಶ್ವಾಸಿಗಳನ್ನು ಬೋಧಕರು ಯಾವ ರೀತಿ ಹೇಳ್ತಾರೆ ಅಂತಂದರೆ, ನೀವು ಇದು ನಂಬಿದ್ರೆ ನಿಮಗೆ ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಸಿಸ್ಟರ್ ಅಂತ ಕೆಲವರಿಗೆ ಸುವಾರ್ತೆಯನ್ನು ಸಾರ್ತಾ ಇರ್ತಾರೆ. ಅದಾ ಸುವಾರ್ತೆ? ಅಲ್ಲ ಪ್ರಿಯರೇ. ಒಂದು ವೇಳೆ ಆ ರೀತಿ ನಾವು ನಂಬಿಕೆಯಲ್ಲಿಟ್ಟರೆ ಆ ನಂಬಿಕೆ ಮನುಷ್ಯರೆಲ್ಲರಲ್ಲಿಯೂ ಕೂಡ ನಾವು ಯಾವ ರೀತಿ ಕಾಣಿಸ್ತೀವಿ? ದೌರ್ಭಾಗ್ಯರಂತೆ. ಯಾಕಂತಂದರೆ ಈ ಜೀವಮಾನ ಕಾಲದ ಮಟ್ಟಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನೂ ಅಲ್ಲದಿದ್ದರೆ ನಾವು ಮನುಷ್ಯರೆಲ್ಲರಲ್ಲಿಯೂ ಕೂಡ ಯಾವ ರೀತಿ ಕಾಣಿಸ್ತೀವಿ? ನಿರ್ಭಾಗ್ಯರಾಗಿ, ವೇಸ್ಟ್ ಫೆಲೋಸ್ ಆಗಿ ಕಾಣಿಸ್ತೀವಿ ಒಂದು ವೇಳೆ ಆ ರೀತಿ ನಂಬಿಕೆ ಇಟ್ಟರೆ. ಆದ್ದರಿಂದ ನಮ್ಮ ನಂಬಿಕೆ ಯಾವತ್ತೂ ನಮ್ಮೆಲ್ಲರಿಗೂ ತಂದೆಯಾಗಿರ್ತಕ್ಕಂತಹ ದೇವರೊಬ್ಬರಿದ್ದಾರೆ, ಆತನು ನಮ್ಮ ಆತ್ಮಗಳಿಗೆ ತಂದೆ ಅಂತ ಪರಿಶೀಲನೆ ಮಾಡಿಕೊಂಡು ತಿಳಿದುಕೊಂಡು ಅನಂತರ ನಾವು ನಂಬಿಕೆ ಇಟ್ಟರೆ ಪ್ರಿಯರೇ, ಆ ನಂಬಿಕೆ ಎಂತಹ ಕಷ್ಟ ನಷ್ಟ ಸಮಸ್ಯೆ ಶೋಧನೆ ಬಂದರೂ ಕೂಡ ಆ ನಂಬಿಕೆಯಿಂದ ನಿನ್ನನ್ನು ಹೊರತರುವುದಕ್ಕೆ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಾಗೋದಿಲ್ಲ. ಅಂತಹ ನಂಬಿಕೆಯನ್ನು ನಾವು ಹೊಂದಿರಬೇಕು ಅಂತ ದೇವರು ನಮಗೆ ಹೇಳ್ತಾರೆ ಪ್ರಿಯರೇ. ಈಗ ದೇವರು ಮತ್ತು ಒಳ್ಳೆಯದನ್ನು ಕೆಟ್ಟದ್ದನ್ನು ಯಾಕೆ ಮನುಷ್ಯನಿಗೆ ದಯಪಾಲಿಸ್ತಾರೆ ಅಂತ ನೋಡುವಾಗ ಪ್ರಿಯರೇ, ನಾವು ಕೂಡ ನಮ್ಮನ್ನು ಕುರಿತು ನಾವು ಆಲೋಚನೆ ಮಾಡ್ಕೊಂಡು ಹೋದರೆ ನಮಗೆ ದೇವರ ಒಂದು ಮನಸ್ಸು ಕೂಡ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನೊಂದು ಈ ಉದಾಹರಣೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಕಳಿರುವಾಗ ಮಕ್ಕಳಿಗೆ ಲಸಿಕೆಗಳನ್ನು ಹಾಕಿಸ್ತೀವಿ. ಲಸಿಕೆ ಅಂದರೆ ವ್ಯಾಕ್ಸಿನೇಷನ್ ಅಂತೀವಲ್ವ, ಟೀಕಾ ಅಂತೀವಿ ತೆಲುಗಲ್ಲಾದರೆ, ಟೀಕಾಲು ಅಂತೀವಿ. ಚಿಕ್ಕ ಮಕ್ಕಳಿದ್ದಾಗ ಅವ್ರನ್ನ ಅಂಗನವಾಡಿಗೆ ಕರ್ಕೊಂಡೋಗಿ ಆ ಒಂದು ವ್ಯಾಕ್ಸಿನೇಷನ್ನ ಹಾಕ್ಸ್ಕೊಂಬರ್ತೀವಿ. ಆ ವ್ಯಾಕ್ಸಿನ್ ಹಾಕಿದ ತಕ್ಷಣ ಮಕ್ಕಳಿಗೆ ಏನು ಬರುತ್ತೆ? ಜ್ವರ ಬರುತ್ತೆ. ಹೌದಲ್ವ ಪ್ರಿಯರೇ? ನಾವು ಹಾಕ್ಸಿದ್ದೀವಿ ಅಲ್ವ ನಮ್ಮ ಮಕ್ಕಳಿಗೆ, ಜ್ವರ ಬರುತ್ತೆ. ಆ ಜ್ವರ ಬರುತ್ತೆ ಅಂತ ಗೊತ್ತಾದ ನಂತರ ನಾವು ಹಾಕಿಸ್ತೀವೋ ಇಲ್ವೋ? ಖಂಡಿತ ಹಾಕಿಸ್ತೀವಿ. ಯಾಕೆ? ಅದು ಮೇಲಿಗೋಸ್ಕರ. ನಿನಗೆ ಈ ಇಂಜೆಕ್ಷನ್ನ ಹಾಕಿದ ತಕ್ಷಣ ಜ್ವರ ಬಂದರೂ ಕೂಡ ಅನಂತರ ನಿನ್ನ ಬೆಳವಣಿಗೆ ಅಭಿವೃದ್ಧಿ ಆದ ನಂತರ ನಿನ್ನ ಒಂದು ದೇಹಕ್ಕೆ ಈ ವ್ಯಾಕ್ಸಿನೇಷನ್ ಅನ್ನೋದು ನಿನ್ನ ಒಂದು ಆರೋಗ್ಯ ನಿರೋಧಕ ಶಕ್ತಿಯನ್ನು, ಏನಂತಾರೆ ಅದನ್ನಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಆರೋಗ್ಯದ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಈ ವ್ಯಾಕ್ಸಿನೇಷನ್ ನಮಗೆ ಸಹಾಯ ಮಾಡುತ್ತೆ. ಆ ರೀತಿ ಮಾಡುತ್ತೆ ಅಂತ ಗೊತ್ತಾಗಿರೋದ್ರಿಂದಲೇ ಪ್ರಿಯರೇ ನಾವು ಮಕ್ಕಳಿಗೆ ವ್ಯಾಕ್ಸಿನೇಷನನ್ನು ಹಾಕಿಸ್ತೀವಿ. ಹಾಗೆ ದೇವರು ಕೂಡ ಪ್ರಿಯರೇ ನಮ್ಮ ವಿಷಯದಲ್ಲಿ ಅನೇಕ ಕಷ್ಟಗಳನ್ನು ನಮಗೆ ಕೊಡುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ದೇವರು ಕಷ್ಟ ಕೊಡ್ತಾ ಇದ್ದಾನೆ, ಯಾಕೆ ದೇವರು ನನ್ನ ಜೀವನದಲ್ಲಿ ಇಂಥ ಕೇಡನ್ನು ಮಾಡಿದ್ದಾನೆ ಅಂತ ನಾವು ಆಲೋಚನೆ ಮಾಡಿಕೊಂಡ್ರೆ ಪ್ರಿಯರೇ, ಸತ್ಯವೇದದಲ್ಲಿ ನಮಗೆ ಆದರಣೆ ಕೊಡ್ತಕ್ಕಂಥ ಅನೇಕ ಅದ್ಭುತವಾದ ಮಾತುಗಳು ನಮಗೆ ತಿಳಿದು ಬರ್ತವೆ. ಆದರಣೆ ದೇವರು ಕೊಡ್ತಕ್ಕಂಥ ಮಾತು ಕ್ರೈಸ್ತರಿಗೆ ಏನಾಗಿರಬೇಕು? ಧೈರ್ಯವಾಗಿರಬೇಕು, ಆಧಾರವಾಗಿರಬೇಕು, ಆದರಣೆಯನ್ನು ತಂದು ಕೊಡಬೇಕು. ಅಂತಹ ಮಾತುಗಳನ್ನು ದೇವರು ಸತ್ಯವೇದದಲ್ಲಿ ನಮಗೆ ಅನೇಕ ಮಾತುಗಳನ್ನು ಬರೆಸಿದ್ದಾರೆ ಪ್ರಿಯರೇ. ನೋಡೋಣ ದೇವರು ಬರೆಸಿದಂತಹ ಕೆಲವು ಅದ್ಭುತವಾದ ಮಾತುಗಳು. ಆಲ್ಮೋಸ್ಟ್ ಎಲ್ಲ ಸತ್ಯವೇದದಲ್ಲಿರ್ತಕ್ಕಂಥ ಎಲ್ಲ ಮಾತುಗಳು ಅದ್ಭುತವಾದ ಮಾತುಗಳೇ. ಆದರೆ ಪ್ರಿಯರೇ, ಈ ಸಂದೇಶಕ್ಕೆ ಸಂಬಂಧಪಟ್ಟ ಹಾಗೆ ದೇವರು ನಮ್ಮೊಂದಿಗೆ ಮಾತನಾಡ್ತಕ್ಕಂಥ ಮಾತುಗಳನ್ನು ನೋಡುವಾಗ ಪ್ರಿಯರೇ ನೋಡೋಣ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 11ನೇ ವಚನ. ಯೆರೆಮೀಯನ ಗ್ರಂಥ 21ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡೋದಾದರೆ, ನಿರೀಕ್ಷೆ ಇರಲಿ. ನೋಡೋಣ ಪ್ರಿಯರೇ, ಎಲ್ಲರೂ ಓಪನ್ ಮಾಡಿ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 11ನೇ ವಚನ. ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೋಡಿ ಪ್ರಿಯರೇ, ದೇವರು ನಮ್ಮ ವಿಷಯದಲ್ಲಿ ಮಾಡ್ತಕ್ಕಂಥ ಆಲೋಚನೆಗಳು ಎಂತಹ ಆಲೋಚನೆಗಳು ಗೊತ್ತಾ? ಅಹಿತ ಅಂದರೆ, ಹಿತ ಅಂದರೆ ಹಿತಕ್ಕೆ ಆಪೋಸಿಟ್ ವರ್ಡ್, ವಿರುದ್ಧ ಪದವೇ ಅಹಿತ. ದೇವರು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಅಹಿತದ ಯೋಚನೆಗಳು ಅಲ್ಲ, ಅವು ಹಿತಕ್ಕೆ ಸಂಬಂಧಪಟ್ಟ ಯೋಚನೆಗಳು ಅಂತ ದೇವರು ನಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ಮತ್ತೊಂದು ಮಾತು ನೋಡೋಣವಾ? ಮತ್ತೊಂದು ಮಾತು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡೋದಾದರೆ, ಎಲ್ಲರೂ ತೆಗೆದು ಓಪನ್ ಮಾಡಿ ನೋಡಿ ಪ್ರಿಯರೇ ಸತ್ಯವೇದವನ್ನು. ಆ ತಂದೆಗಳು
ಓಕೆ ಪ್ರಿಯರೇ, ಎರಡನೇ ಮಾತಿರುತ್ತೆ ನೋಡಿ ಪ್ರಿಯರೇ ಕೆಳಗಡೆ. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ನೋಡಿ ಪ್ರಿಯರೇ, ಎಷ್ಟು ಅದ್ಭುತವಾದ ಮಾತು. ಏನಂತ ಮತ್ತೊಂದು ಸತಿ ಓದೋಣವಾ? ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ನಮಗೆ ಒಂದು ಶಿಕ್ಷೆ ಬರ್ತಾ ಇದೆ ಅಂತಂದರೆ, ನಮ್ಮ ಜೀವನದಲ್ಲಿ ಒಂದು ಕೇಡು ಬರ್ತಾ ಇದೆ ಅಂತಂದರೆ ಯಾತಕ್ಕೋಸ್ಕರ ಗೊತ್ತಾ? ನಮ್ಮ ಒಳ್ಳೆಯದಕ್ಕೋಸ್ಕರ. ನಮ್ಮ ಹಿತವನ್ನು ಆಲೋಚನೆ ಮಾಡಿದಂತಹ ದೇವರು ಅನೇಕ ಕೇಡುಗಳನ್ನು ನಮ್ಮ ಜೀವನದಲ್ಲಿ ಮುಂದೆ ಇಡ್ತಾರೆ ಪ್ರಿಯರು. ಯಾತಕ್ಕೋಸ್ಕರ? ಶಿಕ್ಷೆಯಲ್ಲಿ ದೇವರು ಶಿಕ್ಷಣವನ್ನು ಒದಗಿಸ್ತಾ ಇದ್ದಾರೆ. ಶಿಕ್ಷೆಯಲ್ಲಿ ಏನು ಬರ್ತಾ ಇದೆ ಮನುಷ್ಯನಿಗೆ? ಶಿಕ್ಷಣೆ. ಆ ಶಿಕ್ಷೆಯನ್ನು ಕೊಡುವುದಕ್ಕೋಸ್ಕರ ದೇವರು ಅನೇಕ ಶಿಕ್ಷೆಗಳನ್ನು, ಅನೇಕ ಕೇಡುಗಳನ್ನು ನಮ್ಮ ಜೀವನದಲ್ಲಿ ಬರಮಾಡುವಾಗ ಪ್ರಿಯರೇ, ನಾವು ಶಿಕ್ಷಣವನ್ನು ಹೊಂದಿ ಪರಿಪೂರ್ಣ ಜ್ಞಾನವುಳ್ಳವರಾಗುತ್ತೇವೆ ಅಂತ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಮಾತು ನೋಡೋಣವಾ? ಮತ್ತೊಂದು ಮಾತು 11ನೇ ವಚನ, ಅದೇ ಕೆಳಗಿನ ಮಾತಲ್ಲಿ 11ನೇ ವಚನ, 10ನೇ ವಚನ ಓದಿದ್ವಲ್ಲ, 11ನೇ ವಚನವನ್ನು ನೋಡೋದಾದರೆ, ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ನೋಡಿ ಪ್ರಿಯರೇ, ಎಷ್ಟು ಅದ್ಭುತವಾದ ಮಾತುಗಳು. ಯಾವ ಶಿಕ್ಷೆ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ಕೇಡಾಗಿರಬಹುದು, ನನ್ನ ಜೀವನದಲ್ಲಿ ಒಂದು ಕೇಡಾಗಿರಬಹುದು. ಯಾರೇ ಜೀವನದಲ್ಲಿ ಒಂದು ಕೇಡು ಬಂದರೆ ಅದು ತತ್ಕಾಲಕ್ಕೆ ನಮಗೆ ಏನನ್ಸುತ್ತೆ ಅಂತೆ? ಸಂತೋಷಕರವಾಗಿ ನಮಗೆ ಕಾಣಿಸುವುದಿಲ್ಲ, ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಶಿಕ್ಷೆ ಹೊಂದಿದಂತಹ ಪ್ರತಿಯೊಬ್ಬರಿಗೂ ಕೂಡ ತಾಳ್ಮೆಯಿಂದ ಇದ್ದರೆ, ಸಹನೆಯಿಂದ ಇದ್ದರೆ ಕೊನೆಗೆ ಬರ್ತಕ್ಕಂತಹ ಪ್ರತಿಫಲ ಏನು ಗೊತ್ತಾ? ನೀತಿ ಎಂಬ ಫಲ. ಈ ನೀತಿ ಎಂಬ ಫಲ ನಮಗೆ ನಾವು ಹೊಂದಿಕೊಳ್ಳಬೇಕು ಅಂತಂದರೆ ನಾವು ಮೊದಲು ಯಾವುದಕ್ಕೆ ಒಳಗಾಗಬೇಕು ಗೊತ್ತಾ? ದೇವರ ಶಿಕ್ಷೆಗೆ, ಶೋಧನೆಗೆ, ಸಮಸ್ಯೆಗಳಿಗೆ, ವೇದನೆಗಳಿಗೆ, ಇವುಗಳಿಗೆ ನಾವು ಒಳಗಾದರೆ ನೀತಿ ಎಂಬ ಫಲವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಭಕ್ತರ ಜೀವಿತದಲ್ಲಿ ಅದು ನಡೆದಿದೆ ಪ್ರಿಯರೇ. ಅನೇಕ ಭಕ್ತರು ಸತ್ಯವೇದದಲ್ಲಿ ನೋಡುವಾಗ ಪ್ರಿಯರೇ ನೋಡೋಣ, ಆ ರೀತಿ ಶಿಕ್ಷೆಯಿಂದ ನೀತಿ ಎಂಬ ಫಲವನ್ನು ಹೊಂದಿದಂತಹ ಕೆಲವೊಂದು ಭಕ್ತರನ್ನು ನಾವು ಸತ್ಯವೇದದಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಪ್ರಿಯರೇ, ಮೊದಲನೇದಾಗಿ ನಮ್ಮೆಲ್ಲರಿಗೂ ಗೊತ್ತು, ಸುಪರಿಚಿತ, ಆತನೇ ಯೋಸೇಫನನ್ನು ಕುರಿತು ನಮ್ಮೆಲ್ಲರಿಗೂ ಗೊತ್ತು, ಪರಿಚಯ ಇದೆ. ಆತನ ಒಂದು ಜೀವನದ ವಿಧಾನ, ಆತನು ಪಟ್ಟಂತಹ ವೇದನೆಗಳು, ಆತನಿಗೆ ಎದುರಾದಂತಹ ಅವಮಾನಗಳು, ಸಮಸ್ಯೆಗಳು, ಇವೆಲ್ಲ ನಮಗೆ ಗೊತ್ತು. ಆತನನ್ನು ಕುರಿತು ಆಲೋಚನೆ ಮಾಡಿದಾಗ ಪ್ರಿಯರೇ, ಆತನು ಎಂತಹ ಸಂದರ್ಭದಲ್ಲಾಗಲಿ ದೇವರಿಗೆ ವಿರೋಧವಾಗಿ ಮಾತನಾಡಲಿಲ್ಲ, ದೇವರಿಗೆ ವಿರೋಧವಾದಂತಹ ಪ್ರವರ್ತನೆಯನ್ನು ಪ್ರವರ್ತಿಸಲಿಲ್ಲ. ಅಂತಹ ಭಕ್ತನಾದಂತಹ ವ್ಯಕ್ತಿ ಯಾರು? ಯೋಸೇಫನನ್ನು ಕುರಿತು ನೋಡುವುದಾದರೆ ಪ್ರಿಯರೇ, ಒಂದ್ಸತಿ ನೋಡೋಣ ಸತ್ಯವೇದದಲ್ಲಿ 50ನೇ ಅಧ್ಯಾಯ, ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನ. ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನ, 20ನೇ ವಚನವನ್ನು ನೋಡೋಣ. ನೀವಂತೂ ಓದ್ತೀರಾರಾದರೂ? ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ನೋಡಿ ಪ್ರಿಯರೇ, ನಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ, ಯೋಸೇಫನ ಜೀವನದ ಇತಿಹಾಸ ನಮ್ಮೆಲ್ಲರಿಗೂ ಗೊತ್ತು. ಯಾಕೋಬನ ಗರ್ಭದಿಂದ ಬಂದಂತಹ 12 ಗೋತ್ರಗಳವರಿಗೆ ಇಸ್ರಾಯೇಲರೆಂಬ ಹೆಸರನ್ನು ದೇವರು ಕೊಡ್ತಾರಲ್ವ. 12 ಮಂದಿ ಇರುವಾಗ ಆ 11 ಮಂದಿಯನ್ನು ಪಕ್ಕಕ್ಕಿಟ್ಟು ಕೇವಲ ಯೋಸೇಫನನ್ನು ಮಾತ್ರ ದೇವರು ಆರಿಸಿಕೊಳ್ಳುವುದಕ್ಕೆ ಕಾರಣ ಏನು ಗೊತ್ತಾ ಪ್ರಿಯರೇ? ಏನು ಗೊತ್ತಾ? ಆತನಲ್ಲಿರ್ತಕ್ಕಂತಹ ನಿಷ್ಕಲ್ಮಶವಾದಂತಹ ಮನಸ್ಸು, ಆತನಲ್ಲಿರ್ತಕ್ಕಂತಹ ಪರಿಶುದ್ಧವಾದಂತಹ ನಡವಳಿಕೆ ದೇವರಿಗೆ ಇಷ್ಟವಾಗಿ ಆತನನ್ನು ಅಣ್ಣ ತಮ್ಮೆಂದಿರು ಎಷ್ಟೇ ಕಷ್ಟ ಕೊಟ್ಟರೂ ಕೂಡ ಆತನನ್ನು ಮತ್ತೊಂದು ದೇಶಕ್ಕೆ ಮಾರಿಬಿಡ್ತಾರಲ್ವ, ಐಗುಪ್ತ ದೇಶಕ್ಕೆ ಮಾರಿಬಿಡ್ತಾರಲ್ವ. ಅಲ್ಲಿ ಎಂತೆಂತಹ ಪರಿಸ್ಥಿತಿಗಳನ್ನು ಯೋಸೇಫನು ಎದುರಿಸ್ತಾನೆ ಅಂತಂದರೆ, ಸ್ವಂತ ಅಣ್ಣಂದಿರೇ ಪ್ರಿಯರೇ, ಸ್ವಂತ ಅಣ್ಣಂದಿರು ಏನು ಮಾಡ್ತಾರೆ? ಆತನನ್ನು ಮತ್ತೊಂದು ದೇಶಕ್ಕೆ ಮಾರಿಬಿಡ್ತಾರೆ. ಅಂತಹ ಸಮಯದಲ್ಲಿ ಸರಿ ಮತ್ತೊಂದು ದೇಶಕ್ಕೆ ಮಾರಿದಾಗ ಅಲ್ಲಿ ಹೋದ ನಂತರ ಒಬ್ಬ ಯಜಮಾನನ ಕೆಳಗೆ ತನ್ನ ಮನೆಯಲ್ಲಿ
ತನಗಿರ್ತಕ್ಕಂಥ ಕೆಲಸವನ್ನು ತುಂಬ ನಿಯಮ ನಿಷ್ಠೆಗಳಿಂದ, ಶ್ರದ್ಧೆಯಿಂದ, ಭಯಭಕ್ತಿಯಿಂದ ಯೋಸೇಫನು ಮಾಡ್ತಾನೆ, ತನಗೆ ಕೊಟ್ಟಂಥ ಕೆಲಸವನ್ನು. ಆ ರೀತಿ ಮಾಡಿದಾಗ ಯಜಮಾನನು ತನ್ನ ಮನೆಯಲ್ಲಿ, ಆತನೇ ಪೋಟಿಫರನು ಅಂತ ಬರೆಯಲ್ಪಟ್ಟಿರುತ್ತೆ ಸತ್ಯವೇದದಲ್ಲಿ. ಈ ಪೋಟಿಫರನು ಎಲ್ಲ ಒಂದು ಅಧಿಕಾರವನ್ನು ಯೋಸೇಫನಿಗೆ ಕೊಡ್ತಾನೆ. ಕೊಟ್ಟಾಗ ಆ ಎಲ್ಲ ಅಧಿಕಾರವನ್ನು ಯೋಸೇಫನು ಒಂದು ಸರಿಯಾದ ಕ್ರಮದಲ್ಲಿ ನಡೆಸಿಕೊಂಡು ಹೋಗ್ತಾ ಇರ್ತಾನೆ. ಅಂತಹ ಸಮಯದಲ್ಲಿ ಯೋಸೇಫನಿಗೆ ಎಂತಹ ಸಮಸ್ಯೆ ಎದುರಾಗುತ್ತೆ ಅಂತಂದರೆ, ಯಜಮಾನನ ಹೆಂಡತಿಯೇ ಆತನ ಮೇಲೆ ಕಣ್ಣಿಡುವಂತಹದ್ದು ನಮ್ಮೆಲ್ಲರಿಗೂ ಗೊತ್ತು. ಅಂತಹ ಸಮಯದಲ್ಲಿಯೂ ಕೂಡ ಯಜಮಾನನು ನನಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿರಬಹುದು, ಆಗಲಿ ನೀನು ನನ್ನ ಯಜಮಾನಳ ಹೆಂಡತಿ, ನಾನು ದೇವರಿಗೆ ವಿರೋಧವಾಗಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಅಂತ ಯೋಸೇಫನು ಮಾತನಾಡ್ತಾನೆ ಪ್ರಿಯರೇ. ಎಷ್ಟು ಅದ್ಭುತವಾದ ಮಾತು ಅಂದರೆ ಪ್ರಿಯರೇ, ಒಂದು ಸತಿ ನೋಡೋಣ ಪ್ರಿಯರೇ, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆ ಮಾತು 43ನೇ ಅಧ್ಯಾಯದಲ್ಲಿ ಏನಿರುತ್ತೆ ನೋಡಿ ಪ್ರಿಯರೇ. ಒಂದು ಸತಿ 43 ಅನ್ಕೊತೀನಿ ನೋಡಿ, 39 ಒಂದು ಸತಿ ನೋಡೋಣ ನೋಡಿ ಪ್ರಿಯರೇ. ನೋಡಿ ಪ್ರಿಯರೇ, 39ನೇ ಅಧ್ಯಾಯ 7ನೇ ವಚನ. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಆದರೆ ಅವನು ಒಪ್ಪದೆ, ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ. ನೀನು ಅವನ ಧರ್ಮಪತ್ನಿ ಆದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂತಹ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಎಂತಹ ಕ್ಯಾರೆಕ್ಟರ್ ನೋಡಿ ಯೋಸೇಫನದ್ದು. ಅದಾದ ನಂತರ ಆ ಕ್ಯಾರೆಕ್ಟರಲ್ಲಿ ಯೋಸೇಫನು ಫಸ್ಟ್ ಕ್ಲಾಸಲ್ಲಿ ರ್ಯಾಂಕಲ್ಲಿ ಪಾಸಾದರೂ ಕೂಡ ನಂತರ ಅನೇಕ ಸಮಸ್ಯೆಗಳು ಬರ್ತವೆ. ಅಲ್ಲಿಂದ ಆ ಹೆಂಡತಿ ಕೊಟ್ಟಂತಹ ಸಾಕ್ಷಿಗೆ ಆತನ ಎಲ್ಲಿಗೆ ಹೋಗ್ತಾನೆ? ಸೆರೆಮನೆಗೆ ಹೋಗ್ತಾನೆ, ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋದಾಗೂ ಕೂಡ ಅಲ್ಲಿ ಎಷ್ಟೋ ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿದರೂ ಕೂಡ, ಯಾಕೆ ನಾನು ಇಷ್ಟು ಒಳ್ಳೆಯವನಾಗಿದ್ದರೂ ಕೂಡ ನನಗೆ ಯಾಕೆ ಇಷ್ಟ, ನನಗೆ ಯಾಕೆ ಕೇಡು, ದೇವರು ನನ್ನ ಪಕ್ಷದಲ್ಲಿ ಇಲ್ವಾ ಅನ್ನೋ ಒಂದು ಡೌಟ್, ಸಂದೇಹ ಯೋಸೇಫನಿಗೆ ಬಂತ ಪ್ರಿಯರೇ? ಇಲ್ಲ ಪ್ರಿಯರೇ. ಆತನು ದೇವರ ವಿಷಯದಲ್ಲಿ ತನ್ನ ಒಂದು ಪರಿಶುದ್ಧವಾದ ಪ್ರವರ್ತನೆಯನ್ನು ಎಷ್ಟು ಪರಿಪೂರ್ಣವಾಗಿ ತೋರಿಸಿದ್ದಾನೆ ಅಂತಂದರೆ ನಮಗೆ ಆಶ್ಚರ್ಯ ಅನಿಸುತ್ತೆ. ಅದಾದ ನಂತರ ಮತ್ತೆ ದೇವರು ಫರೋಹನಿಗೆ ಕನಸಿನಲ್ಲಿ ಬರಮಾಡಿ ಮತ್ತೆ ಯೋಸೇಫನನ್ನು ಸೆರೆಮನೆಯಿಂದ ಬಿಡಿಸಿ ಎಷ್ಟೋ ಅದ್ಭುತಗಳು ನಡೀತೆ. ಅದಾದ ನಂತರ ಐಗುಪ್ತ ದೇಶದಲ್ಲಿ ಫರೋಹನ ನಂತರ ರಾಜನಾಗಿರ್ತಕ್ಕಂತಹ ರಾಜಭೋಗವನ್ನು ದೇವರು ಯಾರಿಗೆ ಕೊಡ್ತಾರೆ? ಯೋಸೇಫನಿಗೆ ಕೊಡ್ತಾರೆ. ಕಾರಣ, ದೇವರ ವಿಷಯದಲ್ಲಿ ಅಷ್ಟು ಪರಿಶುದ್ಧನಾಗಿ ಬದುಕಿರುವುದರಿಂದ ಎಷ್ಟೋ ಸಮಸ್ಯೆಗಳು, ಎಷ್ಟೋ ಲೋಕದ ಆಶೆಗಳು, ಎಷ್ಟೋ ವೇದನೆಗಳು ಆತನಿಗೆ ಎದುರಾಗಿ ಬಂದರೂ ಕೂಡ ಅವುಗಳನ್ನೆಲ್ಲ ಸಹಿಸಿಕೊಂಡು, ಅವುಗಳನ್ನೆಲ್ಲ ತಟ್ಟುಕೊಂಡು ಮುಂದೆ ಹೋಗುವಂತಹ ಯೋಸೇಫನ ಜೀವನದ ಇತಿಹಾಸವನ್ನು ನೋಡಿ ದೇವರು ಆತನಿಗೆ ಅಷ್ಟು ಉನ್ನತವಾದಂತಹ ಆ ಒಂದು ಸ್ಥಾನವನ್ನು ಕೊಡುವುದಕ್ಕೆ ಕಾರಣವಾಗುತ್ತೆ ಪ್ರಿಯರೇ. ಆತನ ಜೀವನದಲ್ಲಿ ಕಷ್ಟಗಳು ಬಂದವು, ಆದರೂ ಅದನ್ನು ಲಕ್ಷ್ಯಕ್ಕೆ ತರಲಿಲ್ಲ. ದೇವರು ನನ್ನ ಮುಂದೆ ಇದ್ದಾನೆ, ದೇವರು ನನಗೆ ಒಂದು ಕಾಲವನ್ನು ಕೊಡುತ್ತಾನೆ, ಒಂದು ವೇಳೆ ನಾನು ಈ ಕಷ್ಟದಲ್ಲೇ ಸತ್ತರೂ ಪರವಾಗಿಲ್ಲ, ದೇವರಿಗೆ ವಿರೋಧವಾಗಿ ನಾನು ಯಾವ ಕಾರ್ಯವನ್ನು ಮಾಡಬಾರದು ಅಂದ್ಕೊಳ್ತಾನೆ. ಅದಾದ ನಂತರ ಪ್ರಿಯರೇ, ಆ ಒಂದು ಕಾನಾನ್ ದೇಶದಿಂದ ಬಂದಂತಹ ತಮ್ಮ ಅಣ್ಣ ತಮ್ಮಂದರಿಗೂ ಕೂಡ ಆಹಾರ ಕೊಡ್ತಕ್ಕಂಥ ಒಂದು ಸ್ಥಿತಿ ಯೋಸೇಫನಿಗೆ. ಮತ್ತೊಂದು ಮಾತು ನೋಡೋಣವಾ? ಯೋಸೇಫನು ಮಾತನಾಡತಕ್ಕಂಥ ಮಾತು ಅದೇ ಆದಿಕಾಂಡ 45ನೇ ಅಧ್ಯಾಯ 5ನೇ ವಚನ. ಆದಿಕಾಂಡ 45ನೇ ಅಧ್ಯಾಯ 5ನೇ ವಚನ. ನಿಮ್ಮ ತಮ್ಮನಾದ ಯೋಸೇಫನೇ ನಾನು, ನೀವು ನನ್ನನ್ನು ಹಾಗೆ ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳಿಸಿದನು. ತನ್ನ ಅಣ್ಣಂದಿರೊಂದಿಗೆ ತಮ್ಮಂದಿರೊಂದಿಗೆ ಮಾತನಾಡ್ತಾ ಯೋಸೇಫನು ಏನಂತಿದ್ದಾನೆ? ನೀವು ಮತ್ತೊಂದು ದೇಶಕ್ಕೆ ನನ್ನನ್ನು ಮಾರಿಬಿಟ್ರಲ್ಲ ಸಹೋದರರೇ, ಹೀಗೆ ಮಾರುವಂಥದ್ದು ತಪ್ಪಾಗಿ ತಿಳ್ಕೊಳ್ಬೇಡ್ರಿ, ದುಃಖ ಪಡಬೇಡ್ರಿ, ಇದು ಒಳ್ಳೆಯ ಕಾರ್ಯಕ್ಕೋಸ್ಕರವೇ. ಏನು ಆ ಕಾರ್ಯ? ಯಾವ ಒಳ್ಳೆಯ ಕಾರ್ಯ ಯೋಸೇಫನ ಜೀವನದಲ್ಲಿ ನಡೆಯಿತು? ಆತನ ವ್ಯಕ್ತಿಗತಕ್ಕೆ ಸಂಬಂಧಪಟ್ಟ ಅನೇಕ ಮೇಲುಗಳು ಆತನ ಜೀವನದಲ್ಲಿ ಬಂದವು. ಅದಾದ ನಂತರ ಆತ್ಮೀಯವಾಗಿಯೂ ಕೂಡ ದೇವರು ಉದ್ದೇಶಿಸಿದಂಥ ಒಂದು ಸಂಕಲ್ಪವನ್ನು ನೋಡೋದಾದರೆ ಪ್ರಿಯರೇ, ಯೋಸೇಫನು ಯಾರು? ಯಾಕೋಬನ ಗರ್ಭದಿಂದ ಬಂದಂತಹ ಗರ್ಭಫಲ, ಹೌದಲ್ವಾ? ಇವರಿಂದಲೇ ಇಸ್ರಾಯೇಲರು ಪ್ರಾರಂಭವಾಗ್ತಾರೆ, ಹೌದಲ್ವಾ ಪ್ರಿಯರೇ? ಈ ರೀತಿ
ಲೋಕವನ್ನೇ ರಕ್ಷಿಸುವಂತಹ ರಕ್ಷಕನು ಯಾರಾತನು? ಯೇಸು ಕ್ರಿಸ್ತನು. ಯಾರ ಮುಖಾಂತರ? ಇಸ್ರಾಯೇಲ್ಯರ ಮುಖಾಂತರ. ಒಂದು ವೇಳೆ ಯೋಸೇಫನು ಐಗುಪ್ತ ದೇಶಕ್ಕೆ ಹೋಗದೆ ಹೋದರೆ, ತನ್ನ ಅಣ್ಣ ತಮ್ಮಂದಿರು ಅಲ್ಲಿಗೆ ಮಾರದೆ ಹೋಗಿದ್ದರೆ ಬರ್ತಾ ಇದ್ನ ಯೇಸು ಕ್ರಿಸ್ತನು? ಇಲ್ಲ ಪ್ರಿಯರೇ, ಆ ಬರಗಾಲ ಬಂದು ಕಾನಾನ್ ದೇಶದಲ್ಲೇ ಸತ್ತು ಹೋಗ್ತಾ ಇದ್ರಲ್ವ ಅವರು. ಆದ್ದರಿಂದ ದೇವರ ಒಂದು ಸಂಕಲ್ಪಗಳನ್ನು ನಾವು ನೋಡುವಾಗ ಪ್ರಿಯರೇ, ನಮ್ಮ ಜೀವನದಲ್ಲಿ ಎಷ್ಟೇ ಕೇಡು ಬಂದರೂ ಕೂಡ ಅದರ ಹಿಂದೆ ದೇವರ ಸಂಕಲ್ಪ ಒಂದಿರುತ್ತೆ. ಯಾವಾಗ ಗೊತ್ತಾ? ನಾವು ದೇವರಿಗೆ ಇಷ್ಟವಾದಾಗ ಮಾತ್ರ. ನಾವು ದೇವರಿಗೆ ಇಷ್ಟವಾಗದೆ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿ ದೇವರು ನನ್ನೊಂದಿಗಿದ್ದಾನೆ, ನನಗೆ ಬರ್ತಕ್ಕಂಥ ಅನೇಕ ಕೇಡುಗಳ ವಿಷಯದಲ್ಲಿ ದೇವರು ನನಗೆ ಸಹ, ಅದು ಮೂರ್ಖತನ. ಯಾವಾಗ ದೇವರು ನಮ್ಮೊಂದಿಗಿರ್ತಾನೆ? ನಾವು ಆತನಿಗೆ ಇಷ್ಟವಾಗುವಂಥ ಮಕ್ಕಳಾಗಿದ್ದಾಗ ದೇವರು ನಮ್ಮೊಂದಿಗೆ ಇದ್ದು ನಮ್ಮನ್ನು ಮುಂದೆ ನಡೆಸುತ್ತಾನೆ. ಅಂತಹ ವಿಶ್ವಾಸದ ಜೀವಿತವೇ ಯೋಸೇಫನ ಜೀವಿತ. ಆತನ ಮುಖಾಂತರ, ಆತನ ವಂಶದ ಮುಖಾಂತರ ಯೇಸು ಕ್ರಿಸ್ತರು ಬರ್ತಾರೆ ಅಂತಂದರೆ ಎಷ್ಟು ಒಂದು ಅದ್ಭುತವಾದಂತಹ ಅವಕಾಶ ಹೇಳಿ. ಅದಕ್ಕೋಸ್ಕರ ಯೋಸೇಫನು ಅವುಗಳನ್ನೆಲ್ಲ ಸಹಿಸಿಕೊಂಡದ್ದು ನಮ್ಮೆಲ್ಲರ ರಕ್ಷಣೆಗೆ ಅದೊಂದು ಬುನಾದಿ ಹಾಕಿದ ಹಾಗೆ. ದೇವರ ಸಂಕಲ್ಪ ಯೋಸೇಫನ ಜೀವನದಲ್ಲಿ ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ರೂಬೇನಿಲ್ವಾ, ಬೆನ್ಯಾಮೀನಿಲ್ವಾ, ಲೇವಿ ಇಲ್ವಾ, ಯಾಕೋಬನ ಗರ್ಭದಿಂದ ಬಂದಂಥವರು? ಯೋಸೇಫನನ್ನು ದೇವರು ಯಾಕೆ ಆರಿಸಿಕೊಂಡ್ರು ಅಂತಂದರೆ ಆತನಲ್ಲಿರ್ತಕ್ಕಂತಹ ಭಕ್ತಿವಂತವಾದ ಜೀವಿತ. ಯಾರೇ ಏನು ಅಂದ್ಕೊಂಡ್ರು, ಯಾರೇ ಎಷ್ಟು ಅವಮಾನ ಪಡಿಸಿದ್ರು ಕೂಡ ನಾನು ದೇವರಿಗೋಸ್ಕರ ಉನ್ನತವಾಗಿ ಬದುಕಬೇಕು, ಆತನಿಗೆ ಭಯಪಟ್ಟು ನಾನು ಬದುಕಬೇಕು ಅನ್ನೋ ಒಂದು ಆಲೋಚನೆ ಯೋಸೇಫನ ಜೀವನದಲ್ಲಿ ಅದ್ಭುತವಾದದ್ದು ಪ್ರಿಯರೇ. ಇನ್ನೂ ಅನೇಕರು ಕಾಣಿಸ್ತಾರೆ. ಇದನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ನಾವು ಪ್ರಾರಂಭದಲ್ಲಿ ಓದ್ಕೊಂಡ್ವಿ ಏನಂತೆ, ಶಿಕ್ಷೆಯನ್ನು ಹೊಂದಿದವರಿಗೆ ಏನು ಬರುತ್ತೆ ಅಂತ ನಾನು ಹೇಳಿದೆ? ನೀತಿ ಎಂಬ ಫಲ, ಅದಲ್ವಾ? ಆ ರೀತಿ ನೀತಿ ಎಂಬ ಫಲವನ್ನು ಹೊಂದಿದಂತಹ ವ್ಯಕ್ತಿಯೇ ಯೋಸೇಫನು. ಅದಾದ ನಂತರ ಮತ್ತೊಂದು ಭಕ್ತನನ್ನು ಕುರಿತು ಕೂಡ ನಾವು ನೋಡೋದಾದರೆ ಪ್ರಿಯರೇ, ರೂತಳ ಗ್ರಂಥದಲ್ಲಿ ನಾವು ನೋಡ್ತೀವಿ. ಇದನ್ನು ಜಸ್ಟ್ ನಾನು ಹಾಗೆ ಹೇಳ್ತೀನಿ ಪ್ರಿಯರೇ. ಮತ್ತೆ ಯಾರು? ನಯೋಮಿ. ಈ ನಯೋಮಿ ಯಹೂದ್ಯ ಪ್ರಾಂತ್ಯದಿಂದ ಒಂದು ಪ್ರಾಂತ್ಯಕ್ಕೆ ವಲಸೆ ಹೋಗ್ತಾರೆ ಕೆಲಸಕ್ಕೋಸ್ಕರ. ಮೋವಾಬ್ ದೇಶಕ್ಕೆ ಕೆಲಸಕ್ಕೋಸ್ಕರ ಹೋಗ್ತಾರೆ, ಬರಗಾಲ ಬಂದಿದ್ದರಿಂದ. ಆ ರೀತಿ ಹೋದಾಗ ಅಲ್ಲಿ ತನ್ನ ಒಂದು ಗಂಡ ಮತ್ತು 2 ಮಕ್ಕಳೊಂದಿಗೆ ಹೋಗ್ತಾಳೆ. ಹೌದು, ಇದೆಲ್ಲ ನಮಗೆ ಗೊತ್ತು. ನಯೋಮಿ, ಎಲಿಮೆಲೆಕು, ಈ ಒಂದು ಇತಿಹಾಸ ನಾವು ಅನೇಕ ಬಾರಿ ದೈವದಾಸರ ಮುಖಾಂತರ ನಾವು ಕೇಳಿದ್ದೇವೆ. ಸಿಂಗಲ್ ಪೇರೆಂಟ್ ಆಗಿ ಅಥವಾ ಒಬ್ಬಂಟಿಗಳಾಗಿ ತನ್ನ ಒಂದು ಭಕ್ತಿಯುತವಾದಂತಹ ಜೀವನವನ್ನು ಯಾವ ರೀತಿ ಮುಂದುವರಿಸ್ತಾಳೆ ಅಂತಂದರೆ ಪ್ರಿಯರೇ, ನಯೋಮಿಯ ಒಂದು ಜೀವನದ ಇತಿಹಾಸ ಅದ್ಭುತ. ಯಾವುದಕ್ಕೂ ಹೆದರದೆ, ಎಷ್ಟೇ ಅವಮಾನಕ್ಕೂ ಬೆದರದೆ, ದೇವರಲ್ಲಿ ಭಯಭಕ್ತಿ ಇಟ್ಟು ತನ್ನ ಜೀವನವನ್ನು ಮುಂದುವರಿಸುವಾಗ ಆಕೆಗೆ ಸಿಕ್ಕಂತಹ ಒಂದು ಮುತ್ತು ರತ್ನ ಅಂತಲೇ ಹೇಳ್ಬೋದು. ಆಕೆಯೇ ರೂತಳು. ಆ ರೂತಳನ್ನು ಕುರಿತು ಕೂಡ ನಾವು ಆಲೋಚನೆ ಮಾಡೋದಾದರೆ ಪ್ರಿಯರೇ, ನಯೋಮಿ, ತನ್ನ ಅತ್ತೆಯಾದಂತಹ ನಯೋಮಿ, ನನ್ನ ಮಕ್ಕಳು ಸತ್ತೋದ್ರು, ನನ್ನ ಗಂಡ ಸತ್ತೋದ, ಈ ಮುದುಕಿಯಾದಂತಹ ನನ್ನ ಜೊತೆಗೆ ನೀನು ಯಾಕೆ ಇರ್ತೀಯ? ನಿನ್ನ ಜೀವನವನ್ನು ನೀನು ಸುಖವಾಗಿ ಅನುಭವಿಸುವಂತ ಹೇಳಿದರೂ ಕೂಡ ಯಾರೂ ಹೋಗೋದಿಲ್ಲ, ರೂತಳು ಹೋಗೋದಿಲ್ಲ, ಅತ್ತೆಯೊಂದಿಗೆ ಇರ್ತಾಳೆ. ಹಾಗೆ ಇದ್ದ ನಂತರ ತನ್ನ ಸ್ವದೇಶಕ್ಕೆ ತಿರುಗಿ ಹೋದ ನಂತರ ಅಲ್ಲಿಯೂ ಕೂಡ ಅತ್ತೆಗೆ ಯಾವುದೇ ರೀತಿಯಾದಂತಹ ಕಷ್ಟವನ್ನು ಕೊಡದೆ ಎಲ್ಲ ಕೆಲಸಗಳನ್ನು ಕೂಡ ರೂತಳೆ ನೋಡಿಕೊಳ್ಳುತ್ತಾ ಕುಟುಂಬದಲ್ಲಿರ್ತಕ್ಕಂಥ ಒಂದು ಬಾಧ್ಯತೆಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಜೀವನವನ್ನು ನಡೆಸ್ತಕ್ಕಂಥ ಒಬ್ಬ ಸ್ತ್ರೀಯೇ ರೂತಳು. ಆ ರೂತಳು ಬೋವಜನ ಒಂದು ಹೊಲದಲ್ಲಿ ಹಕ್ಕಲ ಆಯ್ತಾ ಇರ್ತಾಳೆ ಪ್ರಿಯರೇ. ನಾವು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಏನಂತಾರೆ ಅಂದರೆ ಕಣ ಆಯೋದಕ್ಕೆ ಹೋಗ್ತೀವಿ ಅಂತೀವಲ್ಲ ನಾವು, ಆ ರೀತಿ ಕಣ ಆಯೋದಕ್ಕೆ ಹೋದಾಗ ಬೋವಜನ ಒಂದು ಪರಿಚಯ ಆಗುತ್ತೆ. ಅದಾದ ನಂತರ ಇಷ್ಟೇ ಎಲ್ಲ ನಿಮಗೆ ಗೊತ್ತು, ಮದುವೆ ಕೂಡ ಆಗುತ್ತೆ. ಹೀಗೆ ಅನೇಕ ಕಷ್ಟಗಳನ್ನು ಅನುಭವಿಸಿದಂತಹ ರೂತಳಿಗೆ ನೀತಿ ಎಂಬ ಫಲ ಯಾವ ರೀತಿ ಬಂತು? ನೀತಿ ಎಂಬ ಫಲ ಯಾವ ರೀತಿ ಬಂತು ಅಂತಂದರೆ, ಬೋವಾಜು ಮತ್ತು ರೂತಳ ಗರ್ಭದಲ್ಲಿ ಬಂದಂತಹ ವ್ಯಕ್ತಿಯೇ ಯಾರು? ಓಬದ್ಯ. ಓಬದ್ಯ ನಂತರ ಬಂದಂಥವರು ಯಾರು ಬರ್ತಾರೆ? ಯೆಶಾಯನ ನಂತರ ದಾವೀದನ ವಂಶಾವಳಿಯಲ್ಲಿ ಯಾರಿದ್ದಾರೆ? ಯೇಸುಕ್ರಿಸ್ತರಿದ್ದಾರೆ. ಯೇಸುಕ್ರಿಸ್ತರ ವಂಶಾವಳಿಯನ್ನು ಕುರಿತು ನಮಗೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲೇ ಬರೆಯಲ್ಪಟ್ಟಿರುತ್ತೆ. ಆ ರೀತಿ ಬರೆಯಲ್ಪಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ರೂತಳ ಹೆಸರು ಬರೆಯಲ್ಪಟ್ಟಿದೆ ಅಂತಂದರೆ ಕಾರಣ ಏನು ಗೊತ್ತಾ ಪ್ರಿಯರೇ? ಆಕೆ ಪಟ್ಟಂತಹ ಕಷ್ಟ,
ಆಕೆ ದೇವರ ವಿಷಯದಲ್ಲಿ ನಡೆದುಕೊಂಡಂತಹ ರೀತಿ, ಆ ರೀತಿ ಇಷ್ಟಪಟ್ಟು ದೇವರಿಗೆ ಆಕೆಗೆ ಎಂತಹ ಉನ್ನತವಾದ ಸ್ಥಾನವನ್ನು ಕೊಡ್ತಾರೆ ಅಂತಂದರೆ, ಆಕೆಯ ಮುಖಾಂತರ ಲೋಕವನ್ನೇ ರಕ್ಷಿಸುವಂತಹ ರಕ್ಷಕನು ಬರುವಂತಹ ಭಾಗ್ಯವನ್ನು ದೇವರು ಯಾರಿಗೆ ಕೊಡ್ತಾರೆ? ರೂತಳಿಗೆ ಕೊಡ್ತಾರೆ. ಇದೆಲ್ಲ ಕಷ್ಟಗಳನ್ನು ಅನುಭವಿಸಿದಂತಹ ಅನೇಕ ಭಕ್ತರಿಗೆ ಸಿಗುವಂತಹ ನೀತಿ ಎಂಬ ಫಲ. ಆ ನೀತಿ ಎಂಬ ಫಲವನ್ನು ಹೊಂದಿದ ನಂತರ ಪ್ರಿಯರೇ, ಅವರ ಜೀವನ ಎಷ್ಟು ಅದ್ಭುತವಾಗಿದೆ ಗೊತ್ತಾ? ಎಷ್ಟು ಅದ್ಭುತವಾಗಿದೆ ಗೊತ್ತಾ ಪ್ರಿಯರೇ? ಹಾಗೆ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ನಾವು ನೋಡೋದಾದರೆ, ಪ್ರಾರಂಭದಲ್ಲಿ ನಾವು ನೋಡಿದ್ವಿ ಯೋಬನ ಒಂದು ಜೀವನವನ್ನು ಕುರಿತು ನಾವು ಆಲೋಚನೆ ಮಾಡೋದಾದರೆ, ಹೆಂಡತಿಗೆ ಹೇಳ್ತಾನೆ, ಮೂರ್ಖಳು ಮಾತನಾಡಿದಂತೆ ನೀನು ಮಾತಾಡಬೇಡ, ದೇವರಿಂದ ಬರೀ ನಾವು ಒಳ್ಳೆಯದನ್ನು ಮಾತ್ರ ಅನುಭವಿಸ್ಬೇಕಾ? ಇಲ್ಲ, ಕೆಟ್ಟದ್ದನ್ನು ಕೂಡ ನಾವು ಅನುಭವಿಸಬೇಕು ಅಂತ ಹೆಂಡತಿಗೆ ಹೇಳ್ತಾನೆ, ಹೌದಲ್ವಾ? ಹಾಗೆ ಹೇಳಿದಂತಹ ಒಂದು ಸಂದರ್ಭ, ಆ ಮಾತು ಅಲ್ಲ, ಆ ಸಂದರ್ಭವನ್ನು ಆಲೋಚನೆ ಮಾಡೋದಾದರೆ ಪ್ರಿಯರೇ, ಯೋಬನಿಗೆ ತನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಒಂದರ ನಂತರ ಒಂದು ಬೇಗ ಬೇಗ ಆಗ್ತಾ ಇದೆ. ಏನು ಆ ವಿಷಯಗಳು? ದುಃಖಕರವಾದ ವಿಷಯಗಳು, ಗುಡ್ ನ್ಯೂಸ್ ಅಲ್ಲ, ದುಃಖ ಪಡುವಂತಹ ವಿಷಯಗಳು. ತನ್ನ ಮಕ್ಕಳು ಸತ್ತು ಹೋಗ್ತಾರೆ, ತನಗಿರ್ತಕ್ಕಂಥ ಆಸ್ತಿ ನಷ್ಟವಾಗುತ್ತೆ. ಇವೆಲ್ಲ ಒಂದರ ನಂತರ ದುಃಖವಾದ ಸಂದರ್ಭಗಳು ಬಂದಾಗ ಮಾತನಾಡ್ತಕ್ಕಂತಹ ಮಾತು ಅದು. ಏನಾ ಮಾತು? ದೇವರಿಂದ ನಾವು ಕೆಟ್ಟದ್ದನ್ನು ಕೂಡ ಅನುಭವಿಸಬೇಕು. ಯಾಕಂತಂದರೆ ದೇವರು ಕೆಟ್ಟದ್ದನ್ನು ಕೂಡ ನಮ್ಮ ಜೀವನದಲ್ಲಿ ಬರಮಾಡಿದಾಗ ನಾವು ಧೈರ್ಯದಿಂದ, ವಿಶ್ವಾಸದಿಂದ ಯಾವ ರೀತಿ ಇರಬೇಕು? ಆ ಶೋಧನೆಗಳನ್ನು ಎದುರಿಸುವಂಥ ಶಕ್ತಿಯನ್ನು ನಾವು ಹೊಂದಿದವರಾಗಿರಬೇಕೆಂದು ದೇವರು ನಮ್ಮೊಂದಿಗೆ ಮಾತನಾಡ್ತಿದ್ದಾರೆ ಪ್ರಿಯರೇ. ಮತ್ತು ಆ ಯೋಬನ ಒಂದು ನೀತಿ ಫಲವನ್ನು ನಾವು ನೋಡೋದಾದರೆ, ಆತನೂ ಕೂಡ ನೀತಿ ಫಲವನ್ನು ಅನುಭವಿಸಿದ್ದಾನೆ. ಇಂದಿನ ದಿನದಲ್ಲಿ ನಾವು ಭಕ್ತನು ಅಂತ ಮಾತನಾಡ್ಕೊಳ್ತಿದ್ದೀವಿ ಅಂತಂದರೆ ಎಷ್ಟು ಉನ್ನತವಾದ ಸ್ಥಿತಿ ಅವರದ್ದು. ಯೋಬನನ್ನು ಕುರಿತು ಕ್ರಿಸ್ಟಿಯಾನಿಟಿಯಲ್ಲಿ ಯಾರನ್ನೇ ಆಗಲಿ ಕೇಳಿ, ಯೋಬ ನಿಮ್ಗೆ ಗೊತ್ತಾ ಅಂತಂದರೆ, ಅಯ್ಯೋ ಅದೇನು ಮಾತಾಡ್ತೀರಿ ಸಿಸ್ಟರ್, ಯೋಬ ಯಾರಿಗೆ ಗೊತ್ತಿಲ್ಲ ಹೇಳಿ ಅಂತಾರೆ, ಹೌದಲ್ಲ? ಅಂತಹ ಉನ್ನತವಾದ ಸ್ಥಿತಿ ಬರುವುದಕ್ಕೆ ಸುಮ್ಮನೆ ಬಂದಿಲ್ಲ ಪ್ರಿಯರೇ. ಆತನು ಪಟ್ಟಂತಹ ಕಷ್ಟ, ದೇವರಿಗೆ ವಿಧೇಯನಾದಂತಹ ರೀತಿ, ಆ ಒಂದು ರೀತಿಯನ್ನು ನೋಡಿ ದೇವರು ಆತನಿಗೆ ನೀತಿ ಎಂಬ ಫಲವನ್ನು ಕೊಡ್ತಾರೆ, ಹೌದಲ್ವ ಪ್ರಿಯರೇ? ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ನಾವು ನೋಡೋದಾದರೆ, ನಮ್ಮೆಲ್ಲರಿಗೂ ಸುಪರಿಚಿತರು, ಆತನಿಂದಲೇ ನಾವು ವಿಶ್ವಾಸಕ್ಕೆ ಕಾಲಿಟ್ಟಂಥ ವ್ಯಕ್ತಿ ಯಾರು? ಯೇಸುಕ್ರಿಸ್ತರು ತನ್ನ ಜೀವನದಲ್ಲಿ ಭೂಲೋಕದಲ್ಲಿ ಪ್ರವೇಶಿಸಿದ ನಂತರ ಆತನು ಪಟ್ಟಂತಹ ಕಷ್ಟ, ಆ ಸಮಸ್ಯೆ, ಆ ಶೋಧನೆ ಅಷ್ಟು ಇಷ್ಟು ಅಲ್ಲ ಪ್ರಿಯರೇ. ಅದು ಮಾತಿನಿಂದ ವರ್ಣಿಸುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಕೇಡುಗಳು, ಸಮಸ್ಯೆಗಳು, ಶೋಧನೆಗಳು, ಅವಮಾನಗಳು, ಇವುಗಳನ್ನೆಲ್ಲ ಯಾರು ಅನುಭವಿಸಿದರು? ಯೇಸುಕ್ರಿಸ್ತರು ಅನುಭವಿಸಿದರು. ಆತನನ್ನು ಕುರಿತು, ಆತನು ಪಟ್ಟಂತಹ ಶ್ರಮೆಯನ್ನು ಕುರಿತು ಸತ್ಯವೇದದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿರುತ್ತೆ. ನೋಡೋಣ ಪ್ರಿಯರೇ, ಯೆಶಾಯನ ಗ್ರಂಥ 53ನೇ ಅಧ್ಯಾಯ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ ನೋಡೋಣ ಪ್ರಿಯರೇ. 53ನೇ ಅಧ್ಯಾಯ 4ನೇ ವಚನವನ್ನು ಒಂದು ಸತಿ ಓದ್ತೀರಾ? ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಅದಾದ ನಂತರ 5ನೇ ವಚನದಲ್ಲಿ 2ನೇ ಮಾತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೋಡಿ ಪ್ರಿಯರೇ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದ್ದಾನೆ. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ, ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯಾಗಿಯೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ, ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ನೋಡಿ ಪ್ರಿಯರೇ, 10ನೇ ವಚನ ಒಂದು ಸತಿ ಓದ್ತೀರಾ? 10ನೇ ವಚನ, ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗಂದುಕೊಂಡನು. ನೋಡಿ ಪ್ರಿಯರೇ, ಇಷ್ಟು ಅದ್ಭುತವಾದ ಮಾತುಗಳು. ಯೇಸುಕ್ರಿಸ್ತರು ಅನೇಕ ಶ್ರಮೆಗಳನ್ನು ಅನುಭವಿಸ್ತಾರೆ. ಅನೇಕ ಶ್ರಮೆಗಳನ್ನು ಅನುಭವಿಸಿದ ಯೇಸುಕ್ರಿಸ್ತರನ್ನು ಕುರಿತು ಬರೆಯಲ್ಪಟ್ಟ ಮಾತು ಏನು? ಇದು ಯೆಹೋವನ ಸಂಕಲ್ಪ. ಏನಾ ಸಂಕಲ್ಪ? ಯೇಸುಕ್ರಿಸ್ತರನ್ನು ಶಿಲುಬೆಗೆ ಹಾಕಬೇಕು, ಯೇಸುಕ್ರಿಸ್ತರ ಕಾಲುಗಳಿಗೆ, ಕೈಗಳಿಗೆ ಮೊಳೆಗಳನ್ನು ಹೊಡಿಬೇಕು, ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಡಬೇಕು, ಆತನನ್ನು ಅನೇಕರು ಅಪಹಾಸ್ಯ ಮಾಡಬೇಕು, ಆತನನ್ನು ಗುದ್ದಬೇಕು, ಆತನನ್ನು ಒಡೆಯಬೇಕು, ಆತನನ್ನು ಚಡಿಗಳಿಂದ ಕೊಲ್ಲಬೇಕು. ಇದೆಲ್ಲ ಯಾರ ಸಂಕಲ್ಪ ಗೊತ್ತಾ?
ಅಂದಿನ ಕಾಲದಲ್ಲಿರ್ತಕ್ಕಂತಹ ಅಧಿಕಾರಿಗಳ ಸಂಕಲ್ಪ ಅಲ್ಲ ಪ್ರಿಯರೇ. ಯಾರ ಸಂಕಲ್ಪ? ದೇವರ ಸಂಕಲ್ಪ. ಯಾತಕ್ಕಾಗಿ? ನಮ್ಮೆಲ್ಲರ ರಕ್ಷಣೆಗೋಸ್ಕರ. ನಮ್ಮೆಲ್ಲರ ರಕ್ಷಣೆಗೋಸ್ಕರ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ತಮ್ಮ ಅಮೂಲ್ಯವಾದ ಪ್ರಾಣವನ್ನು, ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸುವುದಕ್ಕೆ ಹಿಂದೆ ಇರತಕ್ಕಂಥ ಉದ್ದೇಶ ದೇವರ ಉದ್ದೇಶ ಪ್ರಿಯರೇ. ಆ ಉದ್ದೇಶವನ್ನು ಅರಿತಂತಹ ದೇವರು ಯೇಸು ಕ್ರಿಸ್ತರು ತನ್ನ ತಂದೆಗೆ ಯಾವುದೇ ರೀತಿಯಾದಂಥ ಅವಮಾನವನ್ನು ತಂದು ಇಡಲಿಲ್ಲ. ತನ್ನ ತಂದೆಗೆ ಯಾವುದೇ ರೀತಿಯಾದಂಥ ಅಪಕೀರ್ತಿಯನ್ನು ತಂದು ಇಡಲಿಲ್ಲ. ನಾವಾದರೆ ಪ್ರಿಯರೇ, ನಮ್ಮಿಂದ ದೇವರಿಗೆ ಕೆಟ್ಟ ಮಾತುಗಳೇ ಹೊರತು ನಮ್ಮಿಂದ ದೇವರಿಗೆ ಉಪಯೋಗವಾಗುವಂಥ ಒಂದು ಕೆಲಸ ಕಾರ್ಯ ಕೂಡ ನಮ್ಮಲ್ಲಿ ಇದೆಯಾ ಅಂತ ಒಂದು ಸತಿ ಪರೀಕ್ಷೆ ಮಾಡಿ ನೋಡಿಕೊಂಡ್ರೆ ಪ್ರಿಯರೇ, ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಕಾಣಬರೋದಿಲ್ಲ ನಮಗೆ. ಯಾಕೆ ಗೊತ್ತಾ? ದೇವರಲ್ಲಿ ನಮಗೆ ಭಯಭಕ್ತಿ ಇಲ್ಲ. ಯೇಸು ಕ್ರಿಸ್ತರಿಗೆ ಏನಿದೆ? ತಂದೆ, ನೀನು ಏನು ಹೇಳ್ತೀಯೋ ನಾನು ಅದರ ಪ್ರಕಾರವಾಗಿಯೇ ಭೂಮಿಯ ಮೇಲೆ ಇರ್ತೀನಿ. ನೀನು ಯಾವ ರೀತಿ ಶಿಕ್ಷೆಯನ್ನು ಒಂದು ಅಂತ ನನ್ನ ಕಳಿಸಿದ್ದೀಯೋ ಆ ಶಿಕ್ಷೆಯನ್ನು ನಾನು ಪರಿಪೂರ್ಣವಾಗಿ ಅನುಭವಿಸುತ್ತೇನೆ ಅಂತ ಯೇಸು ಕ್ರಿಸ್ತರು ತನ್ನನ್ನು ತಾನೇ ದೇವರಿಗೆ ಪರಿಪೂರ್ಣವಾಗಿ ಸಮರ್ಪಿಸಿಕೊಳ್ತಾರೆ. ಎಂಥ ಅದ್ಭುತವಾದ ಜೀವನ! ಆತನ ಜೀವನದಲ್ಲಿ ದೇವರೇ ತಂದಿಡ್ತಾನೆ ಕಷ್ಟಗಳನ್ನು. ತಂದೆಯಾದ ದೇವರೇ ಯೇಸು ಕ್ರಿಸ್ತಗಳ ಕಷ್ಟಗಳನ್ನು ತಂದಿಡುವಾಗ, ತಂದೆ ನಿನ್ನ ಚಿತ್ತನ ಆದರೆ ಆಗಲಿ, ನಿನ್ನ ಚಿತ್ತ ಏನಿದೆಯೋ ಅದೇ ನಾನು ನೆರವೇರಿಸ್ತೀನಿ ಅಂತ ಹೇಳಿ ಕೊನೆಯದಾಗಿ ನಾವು ಅನೇಕ ಬಾರಿ ಓದಿದಂತಹ ಮಾತು ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನ ಏನಂತ ಬರೆಯಲ್ಪಟ್ಟಿರುತ್ತೆ? ನೀನು ಭೂಮಿಯ ಮೇಲೆ ನನಗೆ ಕೊಟ್ಟಂತಹ ಕೆಲಸವನ್ನು ನಾನು ಸಂಪೂರ್ಣವಾಗಿ ನೆರವೇರಿಸಿದ್ದೇನೆ. ಇಂತಹ ಅದ್ಭುತವಾದ ಮಾತು ಮಾತನಾಡಬೇಕು ಅಂತಂದರೆ ಆ ಕೆಲಸಗಳನ್ನೆಲ್ಲ ಪೂರೈಸಬೇಕು. ನಾವು ನಮಗೆ ಕೊಟ್ಟಂಥ ಕೆಲವೊಂದು ಕೆಲಸಗಳು, ಕೆಲವೊಂದು ಏನಂತಾರೆ ಅಧಿಕಾರಗಳನ್ನು ನಾವು ಮಾಡೋದಕ್ಕೆ ತುಂಬ ಕಷ್ಟಪಡ್ತಿರ್ತೀವಿ, ತುಂಬ ಪ್ರಯಾಸ ಪಡ್ತಿರ್ತೀವಿ. ಕೆಲವೊಂದು ಸಮಯದಲ್ಲಿ ನಾವು ವಿಶ್ವಾಸದಿಂದ ಪಕ್ಕಕ್ಕೆ ಹೋಗ್ತಿರ್ತೀವಿ ಪ್ರಿಯರೇ. ನಮಗೆ ಯೇಸು ಕ್ರಿಸ್ತರು ಯಾರು? ಮಾದರಿಯಾಗಿದ್ದಾರೆ. ಆತನನ್ನು ನೋಡಿದಂತಹ ನಾವು ನಮ್ಮ ಜೀವನವನ್ನು ಕೂಡ ನಾವು ಕಷ್ಟಗಳಿಂದ, ವೇದನೆಗಳಿಂದ ದೇವರಿಗೆ ಪರಿಪೂರ್ಣವಾಗಿ ಸಮರ್ಪಿಸಬೇಕು. ಆ ರೀತಿ ಸಮರ್ಪಿಸಿದ್ದರಿಂದಲೇ ಆತನಿಗೆ ಕೊಟ್ಟಂತಹ ಹೆಸರು ಎಂತಹದ್ದು ಗೊತ್ತಾ? ಯೇಸು ಕ್ರಿಸ್ತರಿಗೆ ಕೊಟ್ಟಂತಹ ಹೆಸರು ಒಂದು ಸತಿ ನೋಡೋಣವಾ? ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9ನೇ ವಚನ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ಈ ಕಾರಣದಿಂದ, ಯಾವ ಕಾರಣದಿಂದ? ದೇವರಿಗೋಸ್ಕರ ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಪಟ್ಟಂಥ ಪ್ರತಿಯೊಂದು ಶ್ರಮೆಯ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ದೇವರು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಯೇಸು ಕ್ರಿಸ್ತರಿಗೆ ಕೊಟ್ಟಂತಹ ಅತ್ಯುನ್ನವಾದ ಸ್ಥಿತಿ ಪ್ರಿಯರೇ. ಕಾರಣ ಏನು ಅಂತಂದರೆ ಆತನು ಪಟ್ಟಂತಹ ಕಷ್ಟ, ಶ್ರಮೆ, ವೇದನೆ. ಆ ರೀತಿ ಕ್ರೈಸ್ತರಾದಂಥ ನಾವು ಕೂಡ ನಮಗೆ ಕೊಟ್ಟಂತಕ್ಕಂಥ ಒಂದು ತಲಾಂತಿನಲ್ಲಿ ನಾವುಗಳನ್ನು ಕಷ್ಟಗಳನ್ನು ಅನುಭವಿಸಿದರೆ ದೇವರು ನಮಗೂ ಕೂಡ ಉನ್ನತವಾದ ಸ್ಥಿತಿಯನ್ನು ಕೊಡುವುದಕ್ಕೆ ದೇವರು ಯಾವಾಗಲೂ ಸಿದ್ಧರಾಗಿರ್ತಾರೆ. ಹೌದಲ್ವಾ? ದೇವರಿಗಿರ್ತಕ್ಕಂಥ ಪ್ರೀತಿಯನ್ನು ನಾವು ಒಂದು ಸತಿ ಆಲೋಚನೆ ಮಾಡಿ ನೋಡೋದಾದರೆ ಪ್ರಿಯರೇ, ದೇವರು ನಾವು ಸಹಿಸುವುದಕ್ಕೆ ಸಾಧ್ಯವಾಗದಂತಹ ಶೋಧನೆಯನ್ನು ನಮಗೆ ಕೊಡೋದಿಲ್ಲ. ಹೇಳಬೇಕು ಅಂತಂದರೆ ಶೋಧನೆ ಅನ್ನೋದು ದೇವರಿಂದ ನಾನು ಶೋಧಿಸಲ್ಪಡ್ತಾ ಇದ್ದೇನೆ ಅಂತ ನಾವು ಯಾರೂ ಹೇಳಬಾರ್ದು ಪ್ರಿಯರು. ನಾವು ಶೋಧನೆಗೆ ಯಾರಿಂದ ಒಳಗಾಗ್ತಾ ಇದ್ದೇವೆ ಗೊತ್ತಾ? ಸೈತಾನನಿಂದ ಒಳಗಾಗ್ತಾ ಇದ್ದೇವೆ. ಆದರೆ ಆ ಶೋಧನೆಗೆ ಅನುಮತಿಯನ್ನು ಕೊಡ್ತಕ್ಕಂತಹ ವ್ಯಕ್ತಿಯೇ ದೇವರು. ಯೋಬನನ್ನು ಶೋಧಿಸ್ತೀನಿ ಅಂತ ಸೈತಾನ್ ಕೇಳಲಿಲ್ಲ ಪ್ರಿಯರೇ, ದೇವರೇ ಹೇಳ್ತಾರೆ, ನನ್ನ ಮಗನ ನೋಡಿದ್ಯಾ ನೀನು ಭೂಮಿ ಮೇಲೆ? ಆತನ ಒಂದ್ಸತಿ ನೀನು ಆತನ ಒಂದು ಜೀವಿತವನ್ನು ನೋಡಿದ್ಯಾ ಅಂತ ದೇವರೇ ಕೇಳ್ತಾರೆ ಯೋಬನನ್ನು. ಅಂದರೆ ಶೋಧನೆ ಮಾಡುವಂತಹದ್ದು ಸೈತಾನನೇ ಆದರೂ ಕೂಡ ಆ ಶೋಧನೆಗೆ ಅನುಮತಿಯನ್ನು ಕೊಡುವಂಥದ್ದು ಯಾರು? ದೇವರು. ಆ ರೀತಿ ಶೋಧನೆಗೆ ಅನುಮತಿಯನ್ನು ಕೊಟ್ಟಂತಹ ದೇವರು ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ನಮಗೆ ಕೊಡೋದಿಲ್ವಾ? ಖಂಡಿತ. ಸತ್ಯವೇದದಲ್ಲಿ ನೋಡೋಣ ಆ ಮಾತನ್ನು. ಇದು ನಮ್ಮೆಲ್ಲರಿಗೂ ಒಂದು ಆದರಣೆಯಾಗಿರ್ತಕ್ಕಂತಹ ಮಾತು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನವನ್ನು ನೋಡೋದಾದರೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು
ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ದೇವರು ಸಿದ್ಧಪಡಿಸ್ತಾರೆ. ಒಂದು ವೇಳೆ ನಮ್ಮ ಜೀವನದಲ್ಲಿಯೂ ಕೂಡ ಯಾವುದಾದರೂ ಕೇಡಿಗೆ ಒಳಗಾದರೆ, ಶೋಧನೆಗೆ ಒಳಗಾದರೆ ನಾವು ಒಂದೇ ಅಂದ್ಕೊಳ್ಬೇಕು, ನನ್ನ ಒಂದು ಸ್ಟಾಮಿನಾ ದೇವರಿಗೆ ಗೊತ್ತು, ನನಗಿರ್ತಕ್ಕಂಥ ಒಂದು ಶಕ್ತಿ ನನ್ನ ದೇವರಿಗೆ ಗೊತ್ತು. ನನ್ನ ಶಕ್ತಿಗೆ ಮೀರಿದಂತಹ ಶೋಧನೆಯನ್ನು ದೇವರು ನನಗೆ ಕೊಡುವುದಿಲ್ಲ. ಶಕ್ತಿಗೆ ಮೀರಿದಂತಹ ಶೋಧನೆಯನ್ನು ದೇವರು ನನಗೆ ಕೊಡುವುದಿಲ್ಲ ಅನ್ನೋ ನಂಬಿಕೆಯಲ್ಲಿ ನಾವಿದ್ದರೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ದೇವರು ನಮಗೆ ತೋರಿಸುತ್ತಾರೆ. ಎಷ್ಟು ಆದರಣೆ ಇರ್ತಕ್ಕಂಥ ಮಾತು ಹೇಳಿ ಪ್ರಿಯರೇ, ಇದು ಎಷ್ಟು ಆದರಣೆಯುಳ್ಳಂತಹ ಮಾತು. ಆದ್ದರಿಂದ ಆ ರೀತಿ ಶೋಧನೆಗಳು ಬಂದಾಗ ನಾವೇನು ಮಾಡಬೇಕಂತೆ? ಪೇತ್ರನು ಬರೆದ ಮೊದಲನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 12ನೇ ವಚನ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನು ನಾವು ನೋಡೋದಾದರೆ ನೋಡೋಣ ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಯಾವಾಗ? ಆತನ ಪ್ರತ್ಯಕ್ಷತೆಯಲ್ಲಿ ನಾವು ಉಲ್ಲಾಸಗೊಳ್ಳಬೇಕು ಅಂತಂದರೆ ಕ್ರಿಸ್ತನ ಶ್ರಮೆಗಳಲ್ಲಿ ನಾವು ಏನಾಗಬೇಕು? ಪಾಲುಗಾರರಾಗಬೇಕು. ಆ ರೀತಿ ಕ್ರಿಸ್ತನ ಶ್ರಮೆಗಳಲ್ಲಿ ನಾವು ಪಾಲುಗಾರರಾದರೆ ನಾವು ಆತನ ಪ್ರತ್ಯಕ್ಷತೆಯಲ್ಲಿ ದೇವರೊಂದಿಗೆ ಇರುವುದಕ್ಕೆ ಸಾಧ್ಯವಾಗುತ್ತದೆ. ದೇವರು ನಮಗೆ ಯಾವಾಗಲೂ ಹತ್ತಿರವಾಗಿದ್ದಾನೆ ಪ್ರಿಯರೇ. ದೇವರು ಅಂತಂದರೆ ದೂರ ಆಗ್ತಾನೇನೋ. ನನ್ನ ತಂದೆ, ನನ್ನನ್ನು ಎತ್ತ ತಂದೆ, ನನಗೋಸ್ಕರ ಕಷ್ಟಪಟ್ಟಂತಹ ತಂದೆ, ನಾನು ಎಷ್ಟೇ ಪಾಪಿಯಾದರೂ ನನ್ನನ್ನು ಪ್ರೀತಿಸುವಂತಹ ತಂದೆ ಅಂತ ನಾವು ದೇವರನ್ನು ಅಂದುಕೊಂಡ್ರೆ ದೇವರು ಯಾವಾಗಲೂ ನಮಗೆ ಸಮೀಪವಾಗಿರ್ತಾನೆ, ಹತ್ತಿರವಾಗಿರ್ತಾನೆ. ನಮಗೆ ಬರ್ತಕ್ಕಂಥ ಪ್ರತಿಯೊಂದು ಶೋಧನೆಯಲ್ಲಿಯೂ ಕೂಡ ದೇವರು ನಮಗೆ ಸಹಾಯವನ್ನು ಮಾಡ್ತಾರೆ. ಆದರೆ ಒಂದು ಕೆಲಸ ಮಾಡಬೇಕು ನಾವು. ಏನಾ ಕೆಲಸ? ಆ ಶೋಧನೆ ಎಲ್ಲ ಎದುರಿಸಬೇಕು ಅಂತಂದರೆ ಒಂದು ಕೆಲಸ ಮಾಡಬೇಕು. ಏನಾ ಕೆಲಸ ಅಂತ ನೋಡೋದಾದರೆ ಪ್ರಿಯರೇ, ಕೀರ್ತನೆಗಳ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುತ್ತೆ 119ನೇ ಅಧ್ಯಾಯದಲ್ಲಿ. ಆ ಶಕ್ತಿ ನಮಗೆ ಎಲ್ಲಿಂದ ಬರುತ್ತೆ ಅಂತ ಆಲೋಚನೆ ಮಾಡೋದಾದರೆ ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 71ನೇ ವಚನ. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 71ನೇ ವಚನವನ್ನು ನಾವು ನೋಡೋದಾದರೆ, ಕಷ್ಟಾನುಭವವು ಹಿತಕರವಾಯಿತು, ಆದ್ದರಿಂದಲೇ ನಿನ್ನ ನಿಬಂಧನೆಗಳನ್ನು ನಾನು ಕಲಿತೆನು. ಕಷ್ಟ ಅನ್ನೋ ಅನುಭವ ನನಗೆ ಬಂದಿದೆ ಅಂತಂದರೆ ಅದು ನನ್ನ ಒಳ್ಳೆಯದಕ್ಕೋಸ್ಕರನೇ. ಯಾಕೆ ಗೊತ್ತಾ? ಅದರಿಂದಲೇ ನಾನು ನಿನ್ನ ನಿಬಂಧನೆಗಳನ್ನು ಕಲಿತೆನು. ಕರೋನಾ ಬಂತು, ನಮ್ಮೆಲ್ಲರಿಗೂ ಗೊತ್ತು. ಕರೋನಾ ಬಂದಾಗ ಎಷ್ಟು ಜನರು ಆತ್ಮೀಯವಾಗಿ ಬದಲಾಗಿದ್ದೀರಾ? ಬದಲಾಗಿರಬಹುದು. ನಮ್ಮನ್ನು ನಾವು ಪರಿಶೀಲನೆ ಮಾಡಿ ನೋಡಿಕೊಂಡ್ರೆ ಪ್ರಿಯರೇ, ಕರೋನಾ ಸಮಯದಲ್ಲಿ ಅಯ್ಯೋ ಇವತ್ತು ಸತ್ತೋಗ್ತೀವೋ ನಾಳೆ ಸತ್ತೋಗ್ತೀವೋ ಇರ್ತಕ್ಕಂಥ ಎಲ್ಲ ದುರಭ್ಯಾಸಗಳನ್ನು, ದುರಾಲೋಚನೆಗಳನ್ನು, ದುಷ್ಕೃತ್ಯಗಳನ್ನು ಬಿಟ್ಟು ನಾವು ದೇವರಿಗೋಸ್ಕರ ಉನ್ನತವಾಗಿ ಬದುಕಬೇಕೆಂಬ ಆಲೋಚನೆ ಕರೋನಾ ಟೈಮಲ್ಲಿ ಕೆಲವರಿಗಾದರೂ ಬಂದಿದೆಯಾ? ಬಂದಿರುತ್ತೆ ಖಂಡಿತ. ಆದ್ದರಿಂದ ಆ ರೀತಿ ಬಂದಂತಹ ಕೇಡು ನಮಗೆ ಒಳ್ಳೆಯದನ್ನು ಕಲಿಸಿತು. ನಮ್ಮ ಮೇಲಿಗೋಸ್ಕರನೇ ದೇವರು ನಮಗೆ ಬರಮಾಡಿದನು ಅಂತ ನಾವು ನಂಬಿಕೆ ಇಟ್ಟರೆ ಪ್ರಿಯರೇ, ದೇವರು ನಮ್ಮನ್ನು ಕಾಪಾಡಿ ಆ ಒಂದು ಶೋಧನೆಯನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ದೇವರು ನಮಗೆ ಕೊಡ್ತಾರೆ ಪ್ರಿಯರೇ. ಇದು ದೇವರು ನಮ್ಮೊಂದಿಗೆ ಮಾತನಾಡ್ತಕ್ಕಂತಹ ಮಾತು. ಸಮಾಜದಲ್ಲಿ ಅನೇಕರು ಮಾತನಾಡ್ತಾರೆ, ದೇವರು ನನಗೆ ಒಳ್ಳೆಯದನ್ನೇ ಮಾಡಬೇಕು, ದೇವರಿಂದ ನನಗೆ ಒಳ್ಳೆಯದೇ ಬರಬೇಕು ಅಂತ. ಸತ್ಯವಾಕ್ಯವನ್ನು ಕೇಳುವಂತಹ ನಾವು ಯಾವತ್ತೂ ಆ ಮಾತನ್ನು ಮಾತನಾಡಬಾರ್ದು ಪ್ರಿಯರೇ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನನ್ನ ಜೀವನದಲ್ಲಿ ಬಂದರೆ ಅದು ನನ್ನ ದೇವರಿಂದಲೇ ಬಂದಿದೆ ಅನ್ನೋ ಪರಿಪೂರ್ಣ ನಂಬಿಕೆ ನಮ್ಮಲ್ಲಿರಬೇಕು. ಆ ರೀತಿ ಇದ್ದರೆ, ಆ ರೀತಿ ದೇವರನ್ನು ಪ್ರೀತಿಸುವವರು ನಾವಾದರೆ ದೇವರು ನಮಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಆದರಣೆಯ ಮಾತು ಏನು ಗೊತ್ತಾ? ಒಂದು ಸತಿ ಕೊನೆಯದಾಗ ಆ ಮಾತನ್ನು ನೋಡಿ ನಾವು ಈ ಸಂದೇಶವನ್ನು ಮುಕ್ತಾಯಗೊಳಿಸೋಣ ಪ್ರಿಯರೇ. ರೋಮಾಪುರದವರಿಗೆ ಪೌಲನು ಪತ್ರಿಕೆಯನ್ನು ಬರೀತಾ 8ನೇ ಅಧ್ಯಾಯ, ರೋಮಾಪುರದವರಿಗೆ ಪೌಲನು ಪತ್ರಿಕೆಯನ್ನು ಬರೆಯುತ್ತಾ 8ನೇ ಅಧ್ಯಾಯ 28ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿರುತ್ತೆ, ನೋಡೋಣ ಪ್ರಿಯರೇ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿರ್ತವೆ. ಈ ಮಾತು ನನಗೆ ತುಂಬ ಇಷ್ಟ ಪ್ರಿಯರೇ. ಯಾಕೆ ಅಂತಂದರೆ ನಮ್ಮನ್ನು ಕೆಲವರು ಪ್ರೀತಿಸಬಹುದು, ಕೆಲವರು ದ್ವೇಷಿಸಬಹುದು. ಆದರೆ ನಾವು ದೇವರನ್ನು ಪ್ರೀತಿಸಿದರೆ, ಮತ್ತೊಂದು ಸತಿ ಹೇಳ್ತೀನಿ,
ದೇವರನ್ನು ನಾವು ಪ್ರೀತಿಸಿದರೆ ಎಲ್ಲ ಕಾರ್ಯಗಳು ನಮಗೆ ಏನಾಗ್ತವಂತೆ? ಅನುಕೂಲವಾಗಿ ನಡೆಯುತ್ತವೆ. ಅನುಕೂಲವಾಗಿ ಅಂತಂದರೆ ಒಂದು ಕೇಡೇ ಬರ್ಬೋದು, ಒಂದು ಮೇಲೇ ಬರ್ಬೋದು, ಅವೆಲ್ಲ ನಿನ್ನ ಒಳಿತಿಗೋಸ್ಕರ, ನಿನ್ನ ಹಿತಕ್ಕೋಸ್ಕರ. ಎಷ್ಟು ಅದ್ಭುತವಾದ ಮಾತು ನೋಡಿ ಪ್ರಿಯರೇ. ಕ್ರೈಸ್ತರಿಗೆ ದೇವರು ಕೊಡ್ತಕ್ಕಂತಹ ಆದರಣೆಯ ಮಾತು ಇದಕ್ಕಿಂತ ದೊಡ್ಡದು ಬೇಕಾ? ಖಂಡಿತ ಇಲ್ಲ ಪ್ರಿಯರೇ. ದೇವರು ನಮಗೆ ಸಮಸ್ತವನ್ನು ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆಸಿ ನಮಗೆ ಬಯಲು ಮಾಡಿದ್ದಾನೆ. ಆದರೆ ಆ ಜ್ಞಾನವನ್ನು ನಾವೇ ತಿಳಿದುಕೊಳ್ತಾ ಇಲ್ಲ ಇಂದಿನ ದಿನದಲ್ಲಿ. ಯಾವಾಗ ಗೊತ್ತಾ ಪ್ರಿಯರೇ? ಮತ್ತೊಂದು ಸತಿ ಓದೋಣ ಆ ಮಾತು. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ನಾವೆಲ್ಲರೂ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ಇಂತಹ ಅದ್ಭುತವಾದ ಮಾತನ್ನು ತಿಳಿದುಕೊಂಡ ನಂತರವೂ ಕೂಡ ಪ್ರಿಯರೇ, ನಾವು ದೇವರನ್ನು ಲಕ್ಷ್ಯಕ್ಕೆ ತರದೇ ಹೋದರೆ, ದೇವರ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಡೆಸದೇ ಹೋದರೆ ಪ್ರಿಯರೇ, ನಮಗಿಂತ ಮೂರ್ಖರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರೋದಿಲ್ಲ. ಯಾಕಂತಂದರೆ ಪ್ರಪಂಚದಲ್ಲಿರ್ತಕ್ಕಂಥವರನ್ನು ಕುರಿತು ಮಾತನಾಡ್ತಕ್ಕಂಥ ಅರ್ಹತೆ ನಮಗಿಲ್ಲ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಅವರಿಗೆ ಸತ್ಯವಾದ ವಾಕ್ಯ ಗೊತ್ತಿಲ್ಲ, ನಿಜವಾದ ದೇವರು ಅಂದರೆ ಹೇಗಿರ್ತಾರೆ ಅನ್ನೋ ಜ್ಞಾನ ಅವರಿಗೆ ಇರದೇ ಇರಬಹುದು. ಆದರೆ ಪ್ರಿಯರೇ, ನಾವು ಪ್ರತಿನಿತ್ಯ ಪ್ರತಿವಾರ ರೊಟ್ಟೆ ದ್ರಾಕ್ಷಾರಸದಲ್ಲಿ ಪಾನ ಹೊಂದ್ತೀವಿ, ವಿಶ್ವಾಸಿಗಳಂತ ಕರೆಯಲ್ಪಡ್ತೀವಿ, ಹೌದಲ್ವಾ? ಆಗಿರ್ತಕ್ಕಂಥ ನಾವಾದರೂ ದೇವರನ್ನು ಪ್ರೀತಿಸುವವರಾಗಿರದೇ ಹೋದರೆ ನಮಗಿಂತ ದೌರ್ಭಾಗ್ಯರು ಈ ಭೂಮಿಯ ಮೇಲೆ ಯಾರೂ ಇರೋದಿಲ್ಲ. ಆದ್ದರಿಂದ ದೇವರ ಸಂಕಲ್ಪದ ಮೇರೆಗೆ ನಾವೆಲ್ಲ ಕರೆಯಲ್ಪಟ್ಟಿದ್ದೇವೆ. ಆತನನ್ನು ಪ್ರೀತಿಸಿ ನಮಗೆ ಬರ್ತಕ್ಕಂಥ ಪ್ರತಿಯೊಂದು ಶೋಧನೆಯಲ್ಲೂ ಕೂಡ ದೇವರು ನಮಗೆ ಸಹಾಯವನ್ನು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ಪರಿಪೂರ್ಣವಾದ ನಂಬಿಕೆ ನಮ್ಮಲ್ಲಿದ್ದರೆ ದೇವರು ನಮಗೆ ಯಾವಾಗಲೂ ಸಹಾಯವನ್ನು ಮಾಡ್ತಾರೆ ಪ್ರಿಯರೇ. ಇಂದಿನ ದಿನದಲ್ಲಿ ನಾವು ಅದನ್ನೇ ಆಚರಿಸ್ಕೊಳ್ತಾ ಇದ್ದೀವಿ. ಗುಡ್ ಫ್ರೈಡೇ. ಒಬ್ಬರು ಕೇಳಿದ್ರು ನಮ್ಮ ಕಂಪ್ನಿಯಲ್ಲಿ, ಸಿಸ್ಟರ್ ನೀವು ಕ್ರಿಶ್ಚಿಯನ್ ಅಂತೀರಲ್ವಾ, ನಿಮ್ಮ ದೇವ್ರು ಸತ್ತೋಗಿದ್ದಾನಲ್ವಾ, ಮತ್ತು ನಿಮ್ಮ ದೇವ್ರು ಸತ್ತೋದ್ರೆ ಅದು ಬ್ಯಾಡ್ ಫ್ರೈಡೇ ಆಗುತ್ತಲ್ವಾ, ಗುಡ್ ಫ್ರೈಡೇ ಯಾವ ರೀತಿ ಆಗುತ್ತೆ ಅಂತ. ಹೌದಲ್ವಾ? ಯಾರಾದರೂ ಒಬ್ಬ ಅವ್ರ ದೇವ್ರು ಸತ್ತೋದ್ರೆ ಅವ್ರು ಏನನ್ನು ಸಲ್ಲಿಸ್ತಾರೆ? ದುಃಖವನ್ನು ಸಲ್ಲಿಸ್ತಾರೆ, ಹೌದಲ್ವಾ? ನಾವೇನಂತ ಕರಿತೀವಿ? ಗುಡ್ ಫ್ರೈಡೇ ಅಂತ ಕರಿತೀವಿ. ಯಾಕೆ ಗುಡ್ ಫ್ರೈಡೇ ಆಯ್ತು ಇದು? ಗುಡ್ ಫ್ರೈಡೇ ಅಂತಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರೋಗಗಳನ್ನು ತೆಗೆಯುವುದಕ್ಕೆ ಔಷಧಿ ಇದೆ. ಆದರೆ ಮನುಷ್ಯರಲ್ಲಿರ್ತಕ್ಕಂಥ ಪಾಪದ ರೋಗವನ್ನು ತೆಗೆಯುವುದಕ್ಕಿರ್ತಕ್ಕಂಥ ಔಷಧಿ ಒಂದೇ. ಯಾವುದದು? ಯೇಸು ಕ್ರಿಸ್ತನ ರಕ್ತ, ಆತನ ಒಂದು ಶಿಲುಬೆಯ ತ್ಯಾಗ, ಆತನ ಒಂದು ಮರಣ ಶಿಕ್ಷೆ. ಆ ಶಿಕ್ಷೆ ನಮಗೇನು? ಶುಭ ವರ್ತಮಾನ. ಏನದು? ಗುಡ್ ನ್ಯೂಸ್, ಗುಡ್ ಫ್ರೈಡೇ ಅಂತ ನಾವು ಅನೇಕರಿಗೆ ಹೇಳಿ ನಮ್ಮೆಲ್ಲರಿಗೋಸ್ಕರ ಯೇಸು ಕ್ರಿಸ್ತರು ಈ ಭೂಮಿಯ ಮೇಲೆ ಬಂದು ಪರಲೋಕದಿಂದ, ಆತನ ಭೂಮಿಯ ಮೇಲೆ ಹುಟ್ಟಿದಂಥ ವ್ಯಕ್ತಿ ಅಲ್ಲ ಅಂತ ಹೇಳಿ ದೇವರಿಗೆ ಸರಿಸಮಾನನಾಗಿರ್ತಕ್ಕಂಥ ಆ ಪದವಿಯನ್ನು ಬಿಟ್ಟು ಭೂಮಿಯ ಮೇಲೆ ಬಂದು ತನ್ನ ಅಮೂಲ್ಯವಾದ ಪ್ರಾಣವನ್ನು, ತನ್ನ ಅಮೂಲ್ಯವಾದ ರಕ್ತವನ್ನು ಪಾಪಿಗಳಿಗೋಸ್ಕರ ಭೂಮಿಯ ಮೇಲೆ ಸುರಿಸಿದ್ದಾನೆ ಅಂತೇಳಿ ಸರ್ವ ಲೋಕಕ್ಕೆ ನಾವು ಸುವಾರ್ತೆಯನ್ನು ಸಾರಬೇಕು. ಆ ರೀತಿ ಸಾರಿದ್ರೆ ಪ್ರಿಯರೇ, ದೇವರು ನಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ನಮಗೆ ಬರ್ತಕ್ಕಂಥ ಅನೇಕ ಮೇಲು ಕೀಡುಗಳ ವಿಷಯದಲ್ಲಿ ದೇವರು ಜೊತೆಯಾಗಿದ್ದು ನಮ್ಮನ್ನು ನಡೆಸುತ್ತಾರೆ. ಆಗ ತಾನೇ ನಮ್ಮ ವಿಶ್ವಾಸ ಜೀವಿತ ಯಶಸ್ವಿಯಾಗುವುದಕ್ಕೆ ಕಾರಣವಾಗುತ್ತೆ. ಇಲ್ಲದೆ ಹೋದರೆ ಪ್ರಿಯರೇ, ಇಷ್ಟು ವಾಕ್ಯವನ್ನು ಕೇಳಿ ಇಷ್ಟು ಸತ್ಯಾರ್ಥವನ್ನು ತಿಳಿದು ಕೂಡ ನಮ್ಮನ್ನು ನಾವು ನರಕಕ್ಕೆ ಪಾತ್ರರನ್ನಾಗಿ ಮಾಡಿಕೊಂಡ್ರೆ ಪ್ರಿಯರೇ, ನಮ್ಮ ಒಂದು ಆತ್ಮದ ಯಾತನೆಗೆ ಯಾರೂ ಕಾರಣರಲ್ಲ. ನಮ್ಮ ಪ್ರಾಣಕ್ಕೆ, ನಮ್ಮ ಪ್ರಾಣದ ಒಂದು ಆತ್ಮದ ಒಂದು ಬಾಧೆಗೆ ನಾವೇ ಕಾರಣರಾಗ್ತೀವಿ. ಆ ಒಂದು ಕಾರಣವನ್ನು ನಾವೆಲ್ಲರೂ ಈ ಸಂದೇಶದ ಮೂಲಕ ತಿಳಿದುಕೊಂಡಿದ್ದೇವೆ. ದೇವರಿಂದ ಮೇಲು ಮಾತ್ರ ಬರೋದಿಲ್ಲ, ಕೀಡು ಕೂಡ ಬರುತ್ತೆ. ಆ ಕೀಡನ್ನು ನಾನು ಸಂತೋಷವಾಗಿ ಸ್ವೀಕರಿಸುತ್ತೇನೆ ಅಂತ ಮಾತುಗಳಿಂದ ಮಾತ್ರವಲ್ಲದೆ ಕ್ರಿಯೆಗಳಿಂದ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಶೋಧನೆಯನ್ನು ನಾವು ಸತ್ಯವೇದದ ಮುಖಾಂತರ, ವಾಕ್ಯಗಳ ಮುಖಾಂತರ ನಾವು ಗೆಲ್ಲುವವರಾದರೆ ಪ್ರಿಯರೇ, ದೇವರ ಸಂಕಲ್ಪವನ್ನು ಭೂಮಿಯ ಮೇಲೆ ನೆರವೇರಿಸಿದವರಾಗಿ ನಾವು ದೇವರ ಮುಂದೆ ಸ್ಪಷ್ಟವಾಗಿ ಕಾಣಿಸ್ತೇವೆ. ಆಗ ದೇವರು ನಮಗೇನು ಕೊಡ್ತಾರೆ? ಪ್ರಾರಂಭದಲ್ಲಿ ಹೇಳಿದೆ, ನೀತಿ ಎಂಬ ಫಲ. ಆ ನೀತಿ ಎಂಬ ಫಲ ನಮ್ಮಲ್ಲಿ ಬರಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಕಷ್ಟಗಳನ್ನು ಅನುಭವಿಸಬೇಕು. ಯಾರೇನಂದರೂ ಕೂಡ, ಅವಮಾನಪಡಿಸಿದ್ರು ಕೂಡ, ಅಪಹಾಸ್ಯ ಮಾಡಿದ್ರು ಕೂಡ ನಾವು ದೇವರಿಗೋಸ್ಕರ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಪ್ರಿಯರೇ. ಆ ಸ್ಟ್ರಾಂಗ್ ಆಗಿ ನೀವೆಲ್ಲರೂ ನಿಲ್ತೀರಾ ಅಂತ ಹೇಳ್ತಾ ನಾನು ಕೂಡ ನಿಲ್ಲುವುದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನನ್ನನ್ನು ನಾನು ಎಚ್ಚರಿಸಿಕೊಳ್ಳುತ್ತಾ ನಿಮಗೂ ಎಚ್ಚರಿಕೆಯ ಮಾತುಗಳನ್ನು ಹೇಳುತ್ತಾ ಈ ಸಂದೇಶವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಪ್ರಿಯರೇ. ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಕ್ತಾಯಗೊಳಿಸೋಣ. ಪ್ರಾರ್ಥನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಉನ್ನತವಾದ ಅತಿ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ಅಪ್ಪ. ತಂದೆ, ಮೇಲು ಕೀಡು ಎರಡನ್ನೂ ಕುರಿತು ನೀವು ನಮಗೆ ತಿಳಿಯಪಡಿಸಿದ್ದೀರಾ. ಪ್ರಪಂಚವೆಲ್ಲ ದೇವರು ಅಂತಂದರೆ
ಬರೀ ಸಂಕಷ್ಟಗಳನ್ನು ತೀರಿಸುವವನು, ಕಷ್ಟಗಳಿಲ್ದಾಗ ಜ್ಞಾಪಕ ಬರುವಂಥವನು ಅಂತ ದೇವರನ್ನು ನೋಡುವಾಗ ಪ್ರಿಯರೇ ತಂದೆ, ಮತ್ತು ನಮಗಾದರೂ ತಂದೆ ನಿಮ್ಮ ಪ್ರೀತಿಯ ಮೂಲಕ, ನಿಮ್ಮ ಕರುಣೆಯ ಮೂಲಕ ದೇವರು ಅಂತಂದರೆ ಕಷ್ಟಗಳು ಕೂಡ ಆತನಿಂದ ಬರುತ್ತವೆ ಅಂತ ಒಂದು ಸತ್ಯಾರ್ಥವನ್ನು ನೀವು ನಮ್ಮೆಲ್ಲರಿಗೂ ಕೂಡ ತಂದೆ ಈ ಗುಡ್ ಫ್ರೈಡೇ ಹಬ್ಬದಂದು ಅಪ್ಪ ನೀವು ನಮಗೆ ತಿಳಿಸಿಕೊಟ್ಟಂತಹ ಒಂದು ಸಮಯಕ್ಕಾಗಿ ನಿಮಗೆ ವಂದನೆಗಳು, ಕೃತಜ್ಞತೆಗಳು ತಂದೆ. ಮತ್ತು ಮಕ್ಕಳೆಲ್ಲರೂ ಕೂಡ ಕೇಳಿದ್ದಾರೆ ಅಪ್ಪ, ಕೇಳಿದಂತಹ ಮಾತುಗಳು ವ್ಯರ್ಥ ಮಾಡಿಕೊಳ್ಳದಂತೆ ತಮ್ಮ ಜೀವನದಲ್ಲಿ ಆತ್ಮೀಯವಾಗಿ 100ರಷ್ಟು ಫಲ ಕೊಡುವುದಕ್ಕೆ ಬೇಕಾದಂಥ ಸಹಾಯವನ್ನು ದಯಪಾಲಿಸಿರಿ. ಹೇಳುವುದಕ್ಕೆ ನನಗೂ ಕೂಡ ನೀವು ಸಹಾಯವನ್ನು ಮಾಡಿದ್ದೀರ ತಂದೆ, ನಿಮಗೆ ಸ್ತೋತ್ರಗಳು ತಂದೆ. ನಾನು ಕೂಡ ತಂದೆ ನಿಮ್ಮ ಕೆಲಸದಲ್ಲಿ ತಂದೆ ಎಷ್ಟೇ ಕಷ್ಟ ನಷ್ಟ ಬಂದರೂ ಕೂಡ ತಂದೆ ಅವುಗಳನ್ನೆಲ್ಲ ತಂದೆ ವಾಕ್ಯದ ಮುಖಾಂತರ ಎದುರಿಸಿ ನಿಲ್ಲಿಸಿ ಅಪ್ಪ ಅವುಗಳನ್ನು ಎದುರಿಸುವುದಕ್ಕೆ ಶಕ್ತಳಾಗುವಂತೆ ತಂದೆ ನಮ್ಮೆಲ್ಲರಿಗೂ ಬೇಕಾದಂಥ ಸಹಾಯವನ್ನು ನೀವು ತಾನೇ ನಮಗೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತಾ, ಮುಂದಿನ ಕಾರ್ಯಕ್ರಮಗಳನ್ನು ಕೂಡ ನೀವು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತಾ, ಸಮಸ್ತ ಘನ ಮಹಿಮೆ ಪ್ರಭಾವಗಳು ನಿಮಗೇ ಸಲ್ಲಿಸುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯ.